ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಅವರಿದ್ದಾರೆ ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಪ್ರೇಮ್ ಶೇಖರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನೇರ ಸಂಪರ್ಕದಲ್ಲಿ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ಕೂಡ ಇದ್ದಾರೆ. ಪ್ರೇಮ್ ಶೇಖರ್ ಅವರ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರೇಮ್ ಶೇಖರ್ ಸರ್, ಕೆಲವೇ ತಿಂಗಳ ಹಿಂದೆ ನಾನು ಅಷ್ಟು ಯುದ್ಧ ನಿಲ್ಲಿಸಿದೆ, ಇಷ್ಟು ಯುದ್ಧ ನಿಲ್ಲಿಸಿದೆ, ಅಷ್ಟು ಪ್ರಾಣಗಳನ್ನು ಉಳಿಸಿದೆ, ಇಷ್ಟು ಪ್ರಾಣಗಳನ್ನು ಉಳಿಸಿದೆ, ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು, ಈ ಮಾತುಗಳನ್ನು ಆಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ರ ಲಾಸ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಫಸ್ಟ್ ಸೆಂಟೆನ್ಸೇ ಅ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್ ಅಂತ. ಇದು ಬೈಪೋಲಾರ್ ಡಿಸಾರ್ಡರ್ ಅನ್ನಿಸ್ತಿದೆ ಸರ್. ಇನ್ಫ್ಯಾಕ್ಟ್ ಆತ ಹೇಳದನ್ನೆಲ್ಲ ನಾವು ನಂಬಿಕೋಬಾರ್ದು. ನಾನು 8 ಯುದ್ಧಗಳನ್ನು ನಿಲ್ಲಿಸಿದೆ ಅಂತ ಹೇಳ್ತಾ ಇದ್ದಾಗಲೇ ಅವರು ಇದೇ ಫೆಬ್ರವರಿ 28 ಬೆಳಗಿನವರೆಗೆ 8 ದೇಶಗಳ ಮೇಲೆ 622 ಬಾಂಬ್ಗಳನ್ನ ಹಾಕಿದ್ರು. ಸಿರಿಯಾ, ಇರಾಕ್, ಯೆಮೆನ್, ಸುಡಾನ್, ನೈಜೀರಿಯಾ ಅವೆಲ್ಲ ಬರ್ತವೆ. 622 ಬಾಂಬ್ಗಳು 1 ವರ್ಷದ ಅವಧಿಯ ಒಳಗಡೆ, ಅದಕ್ಕೂ ಕಡಿಮೆ ಅವಧಿಯಲ್ಲಿ 8 ದೇಶಗಳಲ್ಲಿ. ಆ ಮನುಷ್ಯ ಶಾಂತಿ ಬಗ್ಗೆ ಮಾತಾಡಿದಾಗ ನಂಬಿಕೊಳ್ಳೋದು ವೆಲ್ ನಮ್ಮ ಮೂರ್ಖತನ ಅಷ್ಟೇ. ಆದರೆ ಆತ ಅಷ್ಟು ದೇಶಗಳ ಮೇಲೆ ದಾಳಿ ಮಾಡಿದ್ದು, ಮುಖ್ಯವಾಗಿ ಇರಾನ್ ಮೇಲೆ ನಡೆಸ್ತಾ ಇರೋಂಥ ದಾಳಿ ಇದೆ ನೋಡಿ ಈಗ, ಅಥವಾ ಈಗ ಧಮಕಿ ಆಗ್ತಾ ಇರೋದು, ಸಿವಿಲೈಸೇಷನ್ ಹಾಳು ಮಾಡ್ತೀವಿ ಅಂತ ಹೇಳೋ ಆ ಒಂದು ಇದನ್ನ ಟ್ರಂಪೇ ಹೇಳಿದ ರೀತಿ ಭಾನುವಾರ ಬೆಳಿಗ್ಗೆ, ಇದು ಬಹುಶಃ 44 ದಶಕಗಳ ಹಿಂದೆಯೇ ಈ ಕೆಲಸ ಆಗಬೇಕಾಗಿತ್ತು. ಈವನ್ ನಾರ್ತ್ ಕೊರಿಯಾ ಸಹ ಅದರ ವಿರುದ್ಧ ಇಂಥದ್ದೊಂದು ಒಂದು ಕಾರ್ಯಯೋಜನೆ ಮಾಡಿದ್ರೆ ನಾರ್ತ್ ಕೊರಿಯಾ ಸಹ ಅಣ್ವಸ್ತ್ರಗಳನ್ನ ಗಳಿಸ್ಕೊಳ್ತಾ ಇರಲಿಲ್ಲ. ಇದೇ ಕೆಲಸವನ್ನು ಇರಾನ್ ಬಗ್ಗೆನೂ ಮಾಡಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಏನಾಗಿದೆ, ಅವರು ಡಿಸೈಡ್ ಮಾಡಿ ಆಗೋಗಿದೆ. ಬಹುಶಃ ಈಗ ಅವರೂ ಸಹ ಶಾಂತಿ ಪಾರಿತೋಷಕದ ಬಗ್ಗೆ ಮಾತಾಡಿದ್ರು ನಾವು ಅದನ್ನ ಗಂಭೀರವಾಗಿ ತಗೋಬೇಕಾಗಿಲ್ಲ. ಈ ಯುದ್ಧದ ರಿಸಲ್ಟ್ ಏನಿದೆ ಅದನ್ನ ನಾವು ನೋಡ್ಬೇಕು. ಬಹುಶಃ ಇದರಿಂದ ಜಗತ್ತಿಗೆ ಮತ್ತೊಂದು ನ್ಯೂಕ್ಲಿಯರ್ ಪವರ್ ಬರುವಂತ ಒಂದು ಕಂಟಕ ಕಡಿಮೆ ಆಗ್ತದೆ. ಆದ್ರೆ ಇರಾನಿಯನ್ಸ್ ಅದಕ್ಕೆ ತರಬೇಕಂತ ಪ್ರೈಸ್ ಇಲ್ಲ, ಅದು ಬಹಳ ದೊಡ್ಡದು. ಆದ್ರೆ ಒಂದು ಮಾತು ಹೇಳ್ಬಿಡ್ತೀನಿ ನಾನು. ಇರಾನಿಯನ್ಸ್ ಹೇಳ್ತಾರೆ, ಟ್ರಂಪ್ ಹೇಳ್ತಾನೆ ನಾವು ಸಿವಿಲೈಸೇಷನ್ ಹಾಳು ಮಾಡ್ತೀನಿ ಅಂತ. ನೋ, ಈಸ್ ರಾಂಗ್. ಆಯ್ತಾ? ಇನ್ಫ್ಯಾಕ್ಟ್ ಇರಾನ್ದು ಪರ್ಷಿಯನ್ ಸಿವಿಲೈಸೇಷನ್ ನಾಶವಾಗಿ ಎಷ್ಟೋ ನೀವು ನಮ್ಮನ್ನ ಸ್ಟೋನ್ ಏಜ್ ಕಳಿಸ್ತೀರಿ, ಆದ್ರೆ ನೀವು ಸ್ಟೋನ್ ಏಜ್ ಅಲ್ಲಿ ಇದ್ದಾಗ ನಾವು ದೊಡ್ಡ ನಾಗರಿಕತೆ ಆಗಿತ್ತು ನಮ್ದು. ಕಿಂಗ್ ಸೈರಸ್ ನಮ್ಮಲ್ಲಿದ್ದ, ಏನೇನೋ ಸಾಧನೆ ಮಾಡದ ಅಂತ ಇರಾನಿ ರಾಜತಂತ್ರ ಒಬ್ರು ಹೇಳ್ತಾರೆ. ಆದ್ರೆ ಟ್ವೀಟ್ ಯಾರು ಡ್ರಾಫ್ಟ್ ಮಾಡಿದ್ರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅವರಿಗೆ ಅವರ ಬೇರುಗಳ ನೆನಪಾದ್ರೂ ಇದೆ ಅಂತ ಸಮಾಧಾನ ಆಯ್ತು ನನಗೆ. ಎಕ್ಸಾಕ್ಟ್ಲಿ. ಅಲ್ಲಲ್ಲ, ಅದೇ ಸೈರಸ್ ಯಹೂದಿಗಳಿಗೆ ಆಶ್ರಯ ಕೊಟ್ಟಿದ್ದ, ಯಹೂದಿಗಳ ಮೇಲೆ ಯುದ್ಧ ಮಾಡಿರಲಿಲ್ಲ. ಅದನ್ನ ಇಂದಿನ ಇರಾನಿ ರಾಜತಂತ್ರ ಮರೆತು ಬಿಟ್ಟಿದ್ದಾರೆ. ಮತ್ತೆ ಇವರ ಪ್ರಾಚೀನ ಇರಾನಿ ಸಿವಿಲೈಸೇಷನ್ ಈಗಿರುವಂತ ಅಲ್ಲಿಯ ರೂಲರ್ಸೇ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ಹಾಳು ಮಾಡೋದಕ್ಕೆ ಏನೂ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಹಾಳು ಮಾಡಬಹುದು. ಆದ್ರ ಆ ಒಂದು ಸಿವಿಲೈಸೇಷನ್ ಇದೆಯಲ್ಲ, ಆ ಸೆನ್ ಅದನ್ನ ಇರಾನಿಯನ್ಸ್, ಈಗಿನ ಇರಾನಿಯನ್ಸ್ ಅಂದ್ರೆ ರೂಲರ್ಸ್, ನಾಟ್ ದ ಪೀಪಲ್, ಅವ್ರು ಎಂದೋ ಹಾಳು ಮಾಡಿಬಿಟ್ಟಿದ್ದಾರೆ. ಎಸ್ ಅಲ್ಲ, ಈಗಿನ ಜನ ಅಂತ ಅಂದ್ರಿ ನೀವು. ಆ ತುಂಬ ಜನರ ಹೇಳಿಕೆಗಳನ್ನು ನೋಡಿದೆ ನಾನು. ವಿ ಆರ್ ನಾಟ್ ಇರಾನಿಯನ್ಸ್, ವಿ ಆರ್ ಪರ್ಷಿಯನ್ಸ್ ಅಂತಾರೆ ಅವರು. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಇರಾನ್ನಲ್ಲಿ ನಾನು 2 ವರ್ಷದ ಹಿಂದೆ ನನಗೆ ತಿಳಿದ ಪ್ರಕಾರ 37% ಜನ ನಾವು ಮುಸ್ಲಿಮರಲ್ಲ ಅಂತ ರಿಜಿಸ್ಟರ್ ಮಾಡಿ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ, ಇಸ್ಲಾಂ ಅದೇ ಒಂದು ಆಕ್ಚುಲಿ ಅಲ್ಲಿ ಹಿನ್ನಡೆಗೆ ಸರಿತಾ ಇದೆ ಅಂತ ಅನ್ನಿಸ್ತೆ. ಬಹುಶಃ ಈ 2 ವರ್ಷಗಳಲ್ಲಿ ಮತ್ತೆ ಈ ಯುದ್ಧದ ಸನ್ನಿವೇಶದಲ್ಲಿ ಇನ್ನೂ ಕಡಿಮೆ ಆಗಿರೋ, ನಾವು ಇರಾನಿಯನ್ಸ್ ಅಲ್ಲ, ನಾವು ಪರ್ಷಿಯನ್ಸ್, ಮತ್ತೆ ನಾವು ಮುಸ್ಲಿಮ್ಸ್ ಅಲ್ಲ, ನಾವು ಪಾರ್ಸಿ. ಪ್ರೇಮ್ ಶೇಖರ್ ಸರ್, ವಾಪಸ್ ಈ ದಾಳಿಯ ವಿಷಯಕ್ಕೆ ಬರೋದಾದ್ರೆ, ಟ್ರಂಪ್ ವಿಷಯದಲ್ಲಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಎಷ್ಟು ಹೆಲ್ಪ್ಲೆಸ್ ಆಗ್ಬಿಡುತ್ತಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಇದನ್ನ. ಇನ್ಫ್ಯಾಕ್ಟ್ ರೆಜಿಮ್ ಚೇಂಜ್ ಮಾಡಬೇಕು ನಿಮ್ಮ ಉದ್ದೇಶ, ಓಕೆ, ನೀವು ಹೆಂಗೋ ಜಸ್ಟಿಫೈ ಮಾಡ್ತೀರಿ. ಅವರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರಬಾರ್ದು, ಬೈ ಆ್ಯಂಡ್ ಲಾರ್ಜ್ ಜಗತ್ತನ್ನು ಒಪ್ಕೊಳ್ಳುತ್ತೆ. ಆದರೆ ನೀವು ನಿಮ್ಮ ರೈಲ್ವೆ ಸ್ಟೇಷನ್ ಬಿಡೋದಿಲ್ಲ, ನಿಮ್ಮ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಬಿಡೋದಿಲ್ಲ. ಮೊನ್ನೆ ಒಂದು ಯೂನಿವರ್ಸಿಟಿ ಹೊಡೆದಾಕಿದ್ರು, ಇವತ್ತು ಬ್ರಿಡ್ಜ್ ಹೊಡೆದಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಥ್ರೆಟ್ ಅನ್ನ ಜಾಸ್ತಿ ಕೊಟ್ಟಿರೋದು ಟ್ರಂಪ್ ಹೇಳೋದು ನಾವು ಪವರ್ ಇದನ್ನ ಹಾಳು ಮಾಡ್ತೀವಿ ಅಂತ.
ಇಸ್ರೇಲ್ ಕೊಟ್ಟಿರೋ ಧಮಕಿ ಇದೆಯಲ್ಲ, ಅದು ಆಕ್ಚುಲಿ ಅದು ಇನ್ನೂ ದೊಡ್ಡದಾಗಿದೆ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದಾರೆ, ಈ ರಾತ್ರಿ ನಮಗೆ ರಾತ್ರಿ 11 ಗಂಟೆ, ಇರಾನ್ಗೆ ರಾತ್ರಿ 9 ಗಂಟೆ, ಆ ಸಮಯದಲ್ಲಿ ಅವರು ಇರಾನ್ ರೈಲ್ವೆ ಸ್ಟೇಷನ್ಸ್, ಟ್ರೈನ್ಸ್, ರೈಲ್ವೆ ಲೈನ್ಸ್ ಇವುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನಿಗಳನ್ನ ನೀವು ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ಗಳಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೀಗಾಗಿ ಏನಾಗಿದೆ, ಇಸ್ರೇಲ್ ಆಕ್ಚುಲಿ ಒಂದು ರೀತಿಯ ಒಂದು ಪೀಠಿಗೆ ಹಾಕ್ತಾ ಇದೆ ಈ ಒಂದು ದೊಡ್ಡ ದಾಳಿಗೆ. ಇನ್ನು ಟ್ರಂಪ್ ನಡೆಸುವಂತ ದಾಳಿ ಬಗ್ಗೆ ನಾಳೆ 5:30 ನಮ್ಮ ಸಮಯದ ಪ್ರಕಾರ 5:30, ಇರಾನಿ ಸಮಯ ಬೆಳಿಗ್ಗೆ 3:30 ಅಲ್ಲಿವರೆಗೆ ನಾವು ಕಾಯಬೇಕು ಅವ್ರು ಏನ್ ಮಾಡ್ತಾರೆ ಅಂತ. ಅಥವಾ ಆಕ್ಚುಲಿ ಕಳೆದ 10 ದಿನಗಳಲ್ಲಿ ಫಸ್ಟ್ 2 ದಿನ ಡೆಡ್ ಲೈನ್ ಕೊಟ್ಟರು, ಅಥವಾ ಆಕ್ಚುಲಿ ಮತ್ತೆ ಆಮೇಲೆ 6 ದಿನ ಮಾಡಿದ್ರು, 8 ದಿನ, 10 ದಿನ ಮಾಡಿದ್ರು, ಮತ್ತೆ ಇನ್ನೂ 1 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹಾಕ್ತಾರಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಮುಂದಕ್ಕೆ ಹಾಕೋದಾದ್ರೆ ಅದು ಇನ್ನೆಷ್ಟು ದಿನ ಮುಂದಕ್ಕೆ ಹೋಗ್ಬೋದು, ಅಥವಾ ಏನಾದ್ರು ಅನೌನ್ಸ್ ಮಾಡೋದೇ ಆದ್ರೆ ಅದಕ್ಕೆ ಅಲ್ಲಿ ಏನ್ ಅನೌನ್ಸ್ಮೆಂಟ್ ಮಾಡಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ನೀವು ಅವಕಾಶ ಕೊಟ್ಟರೆ 2 ನಿಮಿಷದಲ್ಲಿ ಸ್ವಲ್ಪ ಸೂಚನೆ ಕೊಡಬೇಕು. ನಾವು ಒಂದೇ ನಿಮಿಷ, ಒಂದ್ಸಲ ಅತಿಥಿಗಳನ್ನು ಮಾತಾಡಿಸ್ಕೊಂಡು, ಉಳಿದ ಅತಿಥಿಗಳನ್ನು ಮಾತಾಡಿಸ್ಕೊಂಡು ವಾಪಸ್ ಬರ್ತೀನಿ. 10 ದಿನಗಳ ಕದನ ವಿರಾಮದ್ದು, ಕದನ ವಿರಾಮ ಅನ್ನುವಂಥ ಶಬ್ದ ಬಳಕೆ ಆಗಿರಲಿಲ್ಲ. ಇನ್ ಆಕ್ಚುಯಲ್ ಸೆನ್ಸ್ ಕದನ ವಿರಾಮವೂ ಆಗಿರಲಿಲ್ಲ. ದಾಳಿಯ ತೀವ್ರತೆ ಕಡಿಮೆ ಆಗಿತ್ತು ಅನ್ನಬಹುದು, ದಾಳಿಗಳು ನಿಂತಿರಲಿಲ್ಲ. ವಿಂಗ್ ಕಮಾಂಡರ್ ವಿಜಯ್, ಹಲೋ ರಾಜೀವ್ ಸರ್, ಕೇಳಿಸ್ತಿದೆಯಾ ನನ್ನ ಧ್ವನಿ? ಎಸ್, ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೆಲ್ಪ್ಲೆಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ದೇಶದ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೊಡೆದು ಹಾಕ್ತೀವಿ ಅಂತ ಬಹಿರಂಗವಾಗಿ ಹೇಳಿ ಮತ್ತು ಹೊಡೆದು ಹಾಕೋದಕ್ಕೆ ಶುರು ಮಾಡಿದಾಗಲೂ ಇಡೀ ಜಗತ್ತು ನೋಡ್ಕೊಂಡು ಕೂತ್ಕೊಳ್ಳುತ್ತಲ್ಲ ಇದನ್ನ. ನೋಡಿ, ಇದರಲ್ಲಿ 2 ಅಂಶ ಬರ್ತದೆ. ಮೊದಲನೇದಾಗಿ ಹೋದ 30 ವರ್ಷದಿಂದ 3 ದಶಕಗಳಿಂದ ಒಂದು ಯೂನಿಪೋಲಾರ್ ವರ್ಲ್ಡ್ ಇದೆ. ವೆಸ್ಟ್ ಮುಖ್ಯವಾಗಿ US ಆಕ್ಷನ್ಸ್ ನ ತಡೆಯೋರು ಇರಲಿಲ್ಲ. ಓಕೆ, ಅದು 2022 ಫೆಬ್ರವರಿಯಿಂದ ಸ್ವಲ್ಪ ಬದಲಾಗ್ತದೆ. ಯಾವಾಗ ರಷ್ಯಾ ತಡೀತೋ ನೆಟೋ ಎಕ್ಸ್ಪಾನ್ಷನ್, ಅವಾಗಿಂದ ಸ್ವಲ್ಪ ಬದಲಾಗ್ತದೆ. ಓಕೆ, ಈಗ ನಿಮ್ಮ 2ನೇ ಪ್ರಶ್ನೆ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರು. ಹೌದು ನೋಡಿ, ಒಂದು ದೇಶ ಯುದ್ಧಕ್ಕೆ ನಿಂತ ಮೇಲೆ ನೀವು ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವ್ದನ್ನ ಹೇಳ್ತೀರಾ? ಒಂದು ಬ್ರಿಡ್ಜ್ ತಗೊಳ್ಳೋಣ, ನೀವು ಹೇಳಿದ 2 ಅಂಶ, ಒಂದು ಬ್ರಿಡ್ಜ್, ಒಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ? ಆಯ್ತು, ಬ್ರಿಡ್ಜ್, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ಮಿಲಿಟರಿನೂ ಯೂಸ್ ಮಾಡಬಹುದಪ್ಪ, ಅದಕ್ಕೆ ಹೊಡೆದಿದ್ದಾರೆ. ಸರ್, ಹೆಣ್ಮಕ್ಳ ಶಾಲೆ ಏನ್ ಸರ್ ಮಿಲಿಟರಿ ಯೂಸ್ ಮಾಡ್ತಾರೆ? ಮೊನ್ನೆ ಒಂದು ಯೂನಿವರ್ಸಿಟಿ ಹೊಡೆದಾಕದ್ರಲ್ಲ. ಒಂದ್ ನಿಮಿಷ. ಫಾರ್ ಐ ಆಮ್ ಟಾಕಿಂಗ್ ಅಬೌಟ್ ಸೆಲೆಕ್ಷನ್ ಆಫ್ ಟಾರ್ಗೆಟ್ಸ್. ಓಕೆ, when it says about bridges and railway stations, these are legitimate targets in a war because they support military industrial complex for movement of troops and material. Okay, ಅದು ಒಂದು ಮಾತು. ಸ್ಕೂಲ್ ಹೊಡೆದಿದ್ದು, ಯೂನಿವರ್ಸಿಟಿಗೆ ಹೊಡೆದಿದ್ದು, ಅದರಲ್ಲಿ ಯಾವ ಕ್ಷಮೆನೂ ಇಲ್ಲ. ದೋಸ್ ಆರ್ ವಾರ್ ಕ್ರೈಮ್ಸ್. ಎಸ್, ಓಕೆ. ಸೊ 2ರಲ್ಲೂ ಡಿಫ್ರೆನ್ಸಿಯೇಷನ್ ಇದೆ. ಪವರ್ ಪ್ಲಾಂಟ್ಸ್ ಹೊಡೆಯೋದಾಗ್ಲಿ, ಬ್ರಿಡ್ಜ್ ನೋಡಿಯೋದಾಗ್ಲಿ, ಅಥವಾ ರೈಲ್ವೆ ಸ್ಟೇಷನ್ಸ್ ನೋಡಿಯೋದಾಗ್ಲಿ, ದೀಸ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ವಾರ್ ಬಿಕಾಸ್ ದೀಸ್ ಏಡ್ ಒಂದು ದೇಶದ ಒಂದು ಸೈನಿಕ ಶಕ್ತಿಗೆ ಅದಕ್ಕಾಗಿ ಒಪ್ಕೊಳ್ಳೋಣ ವಿಂಗ್ ಕಮಾಂಡರ್ ರಾಜೀವ್ ಸರ್. ಆದರೆ ಒಂದು ದೇಶದ ನಾಯಕನಾದವನು ಇವುಗಳನ್ನು ಹೊಡಿತೀವಿ ಅಂತ ಹೇಳಿದಾಗ ಇವು ಮಿಲಿಟರಿಗೆ ಬಳಕೆ ಆಗ್ತಿದ್ದಾವೆ, ಹೊಡಿತೀವಿ ಅಂತ ಹೇಳಬೇಕೆ ಹೊರತು ಒಂದು ಇಡೀ ಸಿವಿಲೈಸೇಷನ್ ಅನ್ನು ಮುಗಿಸ್ಬಿಡ್ತೀವಿ, ಸ್ಟೋನ್ ಏಜಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ, ಆ ಹೇಳಿಕೆಗಳು ಅನಪೇಕ್ಷಿತ ಮತ್ತು ಅನಿರೀಕ್ಷಿತ. ಖಂಡಿತ, ಅದರಲ್ಲಿ 2 ಮಾತೇ ಇಲ್ಲ. ಆ ಮಾತುಗಳು ಒಂದು ಪೊಲಿಟಿಷಿಯನ್, ಮೇಲಾಗಿ ಒಂದು ರಾಷ್ಟ್ರದ ಅಧ್ಯಕ್ಷ ಮಾತಾಡೋದು ಮೂರ್ಖತೆ. ನಾವು ಗಾಡ್ ಫಾದರ್ ಸಿನಿಮಾ ನೋಡಿದೀವಲ್ಲ, ಹಂಗೆ ಅನಿಸ್ತಾ ಇದೆ ನನಗೆ. ಅದೇ ನೋಡಿ, ಈಗೋಯಿಸ್ಟಿಕ್ ಡಿಸಿಷನ್ಸ್, ಇಂಪಲ್ಸಿವ್ ಡಿಸಿಷನ್ಸ್. ಅದೇ ಇಡೀ ಯುದ್ಧ ನಡೆದಿದ್ದೇ ಟ್ರಂಪ್ನ ಹುಚ್ಚಾಟದಿಂದಾಗಿ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಆ ಒಂದು ಸಂಘರ್ಷ ನಡೆದೇ ಇತ್ತು. ಹೌದು, ಅದೊಂದು ರೀಜನಲ್ ವಾರ್. ನಾನು ಮೊನ್ನೆನೂ ಹೇಳಿದೆ, ಇಸ್ರೇಲ್ಗೆ ಏನು ಬೇಕೋ ಆ ವೆಪನ್ಸ್ ಕೊಟ್ಟು ನೀವು ಏನಾದ್ರು ಮಾಡ್ಕೊಳ್ರಪ್ಪ ಅಂತ. ಬಟ್ ಯುಕ್ರೇನ್ ವಿಷಯದಲ್ಲಿ ಮಾಡಲಿಲ್ವಾ? ಅಮೇರಿಕಾ, ಈಗ ನೀವು ಕೇಳ್ತಾ ಇದ್ರಿ, ಇಲ್ಲ ಬೇರೆ ದೇಶಗಳು ಯಾಕೆ ಸುಮ್ಮನೆ ಕೊಡ್ತೀವಿ ಅಂತ. ಇಲ್ಲ, ಕಳೆದ 38 ದಿನಗಳ ಯುದ್ಧದ ನಂತರ ಫೆಬ್ರವರಿ 28ರ ಮೊದಲು ಅಮೇರಿಕಾ ಈ ರೀತಿ ಇರಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿನ ನೆರೇಟಿವ್ಗೂ ಇವತ್ತಿನ ನೆರೇಟಿವ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ದೇಶಗಳು ನೇರವಾಗಿ ಈಗ ಅಮೇರಿಕಾದ ಆ್ಯಕ್ಷನನ್ನು ವಿರೋಧಿಸ್ತಾ ಇರಲಿಕ್ಕಿಲ್ಲ, ಬಟ್ ಅಮೇರಿಕಾ ಜೊತೆಗೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನ್ಯಾಟೋ ದೇಶಗಳು ಹೇಳ್ತಾ ಇವೆ. ಇವತ್ತು ಡೊನಾಲ್ಡ್ ಟ್ರಂಪ್ ಫ್ರಸ್ಟ್ರೇಟ್ ಆಗಿ ಸ್ಪೇನ್ ಬಗ್ಗೆ,
ಫ್ರಾನ್ಸ್ ಬಗ್ಗೆ, ಇಂಗ್ಲೆಂಡ್ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಈ ಇಡೀ ಯುದ್ಧ ಅಮೇರಿಕ ಮತ್ತು ಯುರೋಪಿಯನ್ ದೇಶಗಳ ನಡುವಿನ ಒಟ್ಟಾರೆ ಏನೊಂದು ಮೈತ್ರಿ ಎರಡನೇ ಮಹಾಯುದ್ಧದ ನಂತರ ಇತ್ತು, ಅದನ್ನು ಸಂಪೂರ್ಣವಾಗಿ ಧ್ವಸ್ತಗೊಳಿಸಿ ನ್ಯಾಟೋ ಇರುತ್ತೋ ಇಲ್ಲೋ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದೆ. ಹೀಗಿರುವಾಗ ಈ ನೋಡಿ, ಡೊನಾಲ್ಡ್ ಟ್ರಂಪ್ರ ಫ್ರಸ್ಟ್ರೇಷನ್ ಎದ್ದು ಕಾಣ್ತಿದೆ. ಅವರ ಭಾಷೆಯ ಬಳಕೆ ಒಂದಿರಬಹುದು, ಇನ್ನೊಂದು ಅವರು ಈ ಇಡೀ ಯುದ್ಧದಲ್ಲಿ ಬಂದು ಒಂದು ಎಸ್ಕಲೇಷನ್ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಮೊದಲೇನಂದ್ರು ಇಲ್ಲ ಖೊಮೇನಿನ ಅಟ್ಲೀಸ್ಟ್ ಐ ಡೋಂಟ್ ನೋ, ನಾನೇನು ವಾರ್ ಎಕ್ಸ್ಪರ್ಟ್ ಅಲ್ಲ, ಆದರೆ ಖೊಮೇನಿನ ಹೊಡೆದು ನಮ್ಮದು ಇದು ತೀರ್ತು ಅಂತ ವಾಪಸ್ ಹೋಗ್ಬಿಟ್ಟಿದ್ರು ನಡೀತಾ ಇತ್ತು. ಖೊಮೇನಿನ ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಏನು ಮಾಡ್ತೋ ಅದನ್ನು ಅಮೆರಿಕವು ಮಾಡಬಹುದಾಗಿತ್ತು. ನಾವು ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು, ಮಾಡಿದ್ವಪ್ಪ, ಮುಗೀತು ನಮ್ದು. ಅಲ್ಲ, ಜರಾನ್ ಯಾರವರು ಇನ್ನೊಬ್ರು ಸೆಕ್ಯೂರಿಟಿ ಚೀಫ್, ಆತನನ್ನು ಹೊಡೆದ್ರಿ. ಇಲ್ಲ, ಅವ್ರು ನಮ್ಮ ಟಾರ್ಗೆಟ್ ಇದ್ರು, ಅವರು ನ್ಯೂಕ್ಲಿಯರ್ ಒಟ್ಟಾರೆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಹೆಡ್ ಇದ್ರು, ನಾವು ಹೊಡೆದ್ವಿ, ಮುಗೀತು ಅಂತಾದ್ರೂ ಹೇಳ್ಬೋದಿತ್ತಿಲ್ಲ. ಮಾಡಿದ್ರಿ, ಹೇಳಿ ಯುದ್ಧ ನಿಲ್ಲಿಸ್ಬಿಡಬಹುದಾಗಿತ್ತು. ಎಸ್ಕಲೇಷನ್ ಟ್ರ್ಯಾಪ್ನಲ್ಲಿ ಸಿಲುಕ್ತಾ ಹೋದ್ರು. ಒಂದು ರೀತಿ ಖೊಮೇನಿ ಆದ ತಕ್ಷಣ ಇನ್ನೊಬ್ಬ ಸರ್ವಾಧಿಕಾರಿ ಬಂದು ಕೊಡ್ತಾ IRGC ಕಂಟ್ರೋಲಿಗೆ ಇಡೀ ಒಂದು ಯುದ್ಧ ತಂತ್ರ ಬಂದು ಸಿಕ್ಕಾಕೊಳ್ತು. ಎರಡನೇದು ನನಗನ್ಸುತ್ತೆ ಇರಾನ್ ಮಾಡಿರ್ತಕ್ಕಂಥದ್ದು, ನೀವು ಎಷ್ಟೋ $1 ಮಿಲಿಯನ್ ಗಟ್ಟಲೆ ಇಂಟರ್ಸೆಪ್ಟರ್ಸ್ಗಳನ್ನು ಬಳಸ್ತಾ ಇದ್ರೆ ಅವರೊಂದು $50,000 ಒಂದು ಹೊಡಿತಾ ಇದ್ದಾರೆ. ಸ್ಟಾರ್ಟಿಂಗ್ ಶಹೀದ್ ಹೊಡೆದ್ರು, ನಂತರ ಫತಾ ಹೊಡಿತಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಇಂಟರ್ಸೆಪ್ಷನ್ಗೆ ಎಷ್ಟು ಹಣವನ್ನು ಅಲ್ಲಿಗೆ ಹಾಕ್ತಿದ್ದೀರಿ, ಅದು ಕೂಡ ಒಂದು ಟ್ರ್ಯಾಪೇ. ಹೌದು. ಮೂರನೇದು ನನಗನ್ನಿಸ್ತಾ ಇದೆ, ಇಡೀ ಯುದ್ಧ ಭೂಮಿಯಿಂದ ಇರಾನ್ ಬಹಳ ವ್ಯವಸ್ಥಿತವಾಗಿ ಈ ಇಡೀ ಯುದ್ಧವನ್ನು ಎಕನಾಮಿಕ್ ಹಂತಕ್ಕೆ ತಂದು ಬಂತು. ಇವತ್ತು ಅಮೆರಿಕಾದಲ್ಲೇ ನಿಮಗೆ ಪೆಟ್ರೋಲು ಡೀಸೆಲ್ 30% ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಈಗ ನೀವು ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ಕ್ಲೋಸ್ ಮಾಡಿದ್ರಿಂದ ಈ ಇಡೀ ಯುದ್ಧದ ಬಿಸಿ ಅದೊಂದು ರೀಜನಲ್ ಕಾನ್ಫ್ಲಿಕ್ಟ್ ಆಗಿ ಉಳಿತಾ ಇತ್ತೇನೋ, ಅದು ಪೂರ್ತಿ ಎನರ್ಜಿ ಕ್ರೈಸಿಸ್, ವರ್ಲ್ಡ್ ಎನರ್ಜಿ ಕ್ರೈಸಿಸ್ ಆಗುತ್ತಾ. ಇವತ್ತಿನ್ನೊಂದು ಹೇಳ್ತಾ ಇದ್ರು, ಇನ್ನೊಂದು ರೂಟ್ ಅನ್ನೋದೇನು ರೆಡ್ ಸೀದಲ್ಲಿದೆ, ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಕ್. ಯಮನ್ ಕೈಯಲ್ಲಿದೆ, ಅದು ಹೌತಿಗಳ ಕೈಯಲ್ಲಿದೆ. ಹೌದು. ಸೊ ಎರಡೂ ರೂಟ್ ಬಂದಾದ್ರೆ ನಿಮ್ಗೆ ಇಡೀ ಏಷಿಯನ್ ಆಯಿಲ್ ಸಪ್ಲೈ ಇರ್ಬೋದು, ಏಷ್ಯಾದಿಂದ ಯುರೋಪ್ಗೆ ಹೋಗ್ತಕ್ಕಂಥ ಸಪ್ಲೈ ಸಂಪೂರ್ಣವಾಗಿ ಬಂದಾಗತ್ತೆ. ಅದರ ಒಟ್ಟು ಅರ್ಥ ಏನು? ಒಂದು ಎನರ್ಜಿ ಕ್ರೈಸಿಸ್, ಇನ್ನೊಂದು ಅಮೆರಿಕ. ಇವತ್ತು ನಾವು ಕೂತ್ಕೊಂಡೇನು ಪ್ರಾದೇಶಿಕ ಚಾನೆಲ್ನಲ್ಲಿ ಮಾತಾಡ್ತಾ ಇದ್ದೀವಿ ಅಮೆರಿಕದ ವಿರುದ್ಧ, ಬಂಕರ್ ಬಸ್ಟರ್ ಬಾಂಬ್ ಮೊದಲ ಬಾರಿ ಹೊಡೆದಾಗ ನಾವು ಮಾತಾಡ್ತಾ ಇರಲಿಲ್ಲ. ಹೌದು, ನಾವು ಮಾತಾಡ್ತಾ ಇದ್ವಿಲ್ಲ, ಇರಾನ್ ಯುರೇನಿಯನ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದೆ, ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ನನಗನ್ಸುತ್ತೆ ಯಾಕೆ ಅಮೆರಿಕದ ಈ ಫ್ರಸ್ಟ್ರೇಷನ್ ಎದ್ದು ಕಾಣ್ತಿದೆ ಅಂತಂದರೆ, ಸಿಕ್ಕಾಕೊಂಡಿದೆ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಡೊಮೆಸ್ಟಿಕಲಿ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಲೈಸ್ ದೃಷ್ಟಿಯಿಂದ ನೀವು ಇಂಟರ್ನ್ಯಾಷನಲಿ ಅಮೆರಿಕಾದ ಕ್ಲೋಸ್ ಅಲೈಸ್ಗಳು ಯಾರಿದ್ರು ಅವರು ಕೂಡ ಇವತ್ತು ಜೊತೆಗೆ ನಿಲ್ತಾ ಇಲ್ಲ. ನೀವು ಈಜಿಪ್ಟು, ಪಾಕಿಸ್ತಾನ್, ಟರ್ಕಿ ಮೀಡಿಯೇಷನ್ ಮಾಡಿ ಇರಾನ್ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಹೀಗಾಗಿ ಈ ಟ್ರ್ಯಾಪ್ನಿಂದ ಅಮೆರಿಕ ಹೇಗೆ ಹೊರಗೆ ಬರುತ್ತೆ, ಅಥವಾ ಇನ್ನಷ್ಟು ನೀವು ಹೇಳಿದಂತೆ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಏನಾದರೂ ಕ್ರಿಯೇಟ್ ಆದರೆ, ನನಗನ್ಸುತ್ತೆ 2026ರಲ್ಲಿ ಆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ಈ ರೀತಿ ಬಾಂಬ್ಗಳನ್ನು ಶಾಲೆಯ ಮೇಲೆ, ಆಸ್ಪತ್ರೆ ಮೇಲೆ, ಸರಿಯಪ್ಪ ನೀವು ರೈಲ್ವೆ ಬ್ರಿಡ್ಜ್ಗಳ ಮೇಲೆ ಎಸೆದ್ರೆ ನಿಶ್ಚಿತವಾಗಿ ಅಮೆರಿಕ ಇವತ್ತೇನು ನರೇಟಿವ್ ಇದೆ ಅದು ಇನ್ನಷ್ಟು ಬಿಲ್ಡಪ್ ಆಗ್ತಾ ಹೋಗುತ್ತೆ. ವರ್ಲ್ಡ್ ವಿಲನ್ ಆಗ್ತಾರೆ. ದಟ್ ವಿಲ್ ನಾಟ್ ಹೆಲ್ಪ್ ಅಮೆರಿಕ. ಎಸ್ ಅಬ್ದುಲ್ ರಜಾಕ್, ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಡೊನಾಲ್ಡ್ ಟ್ರಂಪ್ 1 ತಿಂಗಳ ಅವಧಿಯಲ್ಲಿ ದಾರುಣವಾಗಿ ಸೋತು ಹೋದರು, ಅದನ್ನು ನಾನು ಒಪ್ಕೊಳ್ತೀನಿ, ದೃಷ್ಟಿಕೋನದ ಯುದ್ಧದಲ್ಲಿ. ಬಟ್ ಇರಾನ್ ಕಥೆ ಏನಾಗಿದೆ ರೀ? ಸಾಯುವುದಕ್ಕೆ ಸಿದ್ಧರಾಗಿ ನಿಂತವರಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಸುದ್ದಿ ಬರ್ತಾ ಇಲ್ಲ ಅಷ್ಟೇ. ನಮ್ಮಲ್ಲಿ ಹೆಂಗೆ ಅಂದರೆ ಅಜಿತ್, ನಮ್ಮ ಸ್ವಾತಂತ್ರ್ಯದ ಹೋರಾಟದಲ್ಲೂ ಕೂಡ ಮುಸಲ್ಮಾನರ ಕರೆ ಏನಿತ್ತು ಹೇಳಿ, ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಝುಕಾ ಸಕ್ತೆ ನಹಿ ಅಂತ. ಮುಸಲ್ಮಾನರ ಕರೆ ಹೆಂಗೆ? ಭಾರತೀಯರ ಕರೆ ಅದು. ಇಲ್ಲ, ಮುಸಲ್ಮಾನರು ಶುರು ಮಾಡಿದ್ದು, ಅದನ್ನು ಹೇಳಿದ್ದು ಮುಸಲ್ಮಾನರು. ದಾರುಲೂಮ್ ದೇವಬಂದಿಂದ ಬಂದಿದ್ದು ಕರೆ ಅದು. ನಾವು ತಲೆ ಕತ್ತರಿಸ್ಕೊಂಡ್ಬಿಡ್ತೀವಿ ಬೇಕಾದ್ರೆ, ಆದರೆ ತಲೆ ಬಗ್ಗಲ್ಲ ಅಂತ. ನಮ್ಮಲ್ಲಿ ತಲೆ ಬಗ್ಗಲ್ಲ. ನೀವು ನೋಡ್ಕೊಳ್ಳಿ, ತಾಲಿಬಾನನ್ನು 24 ವರ್ಷ ಹಿಂಸೆ ಕೊಟ್ಟರು. ಒಂದಿನ ಹೇಡಿಗಳ ಥರ ಓಡೋಗ್ಬೇಕಾಗಿತ್ತು. ಏನು ಬಂತು ಅದರಿಂದ ಅವ್ರಿಗೆ? ಅದು ತಾಲಿಬಾನಿನ ಸೂಪರ್ ಪವರ್ ನೇಷನ್ನ, ನ್ಯಾಟೋ ನೇಷನ್ಸ್ ಎಲ್ಲ ಸೇರಿ ಸೂಪರ್ ಪವರ್ಸು 24 ದೇಶಗಳು ಸೇರಿ 24 ಮಾಡಿ ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಝುಕಾ ನಹಿ ಸಕ್ತೆ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಅಲ್ಲಿ ಲೋಕಲ್ ಇರಾನಿನ ಮಕ್ಕಳು ಎಷ್ಟು ನೆಮ್ಮದಿಯಾಗಿ ಆಡ್ತಿದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಬೇಕು.
ಇದಕ್ಕೆ ಅನುವಾದ ಮಾಡ್ತೀನಿ, ಅಲ್ಲಲ್ಲ ಒಂದು ನಿಮಿಷ ಅನುವಾದ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸಲ. ಅಬ್ದುಲ್ ರಜಾಕ್, ಇದಕ್ಕಿಂತ ನೆಮ್ಮದಿಯನ್ನು ನಾನು ದುಬೈನಲ್ಲಿ ನೋಡಿದ್ದೀನಿ ರೀ, ಇದಕ್ಕಿಂತ ನೆಮ್ಮದಿಯನ್ನು ಅಬುದಾಬಿಯಲ್ಲಿ ನೋಡಿದ್ದೀನಿ ನಾನು. ಒಂದು ನಿಮಿಷ ಇರಿ, ನನ್ನ ಪ್ರಶ್ನೆ ಇತ್ತೀಗ. ಹಾಂ, ನನ್ನ ಪ್ರಶ್ನೆ ಇದ್ದದ್ದು ಅಬ್ದುಲ್ ರಜಾಕ್, ಒಂದೇ ಸೆಕೆಂಡ್. ನನ್ನ ಪ್ರಶ್ನೆ ಇದ್ದದ್ದು ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಜುಕಾ ನಹಿ ಸಕ್ತೆ, ಸರ್ ಜುಕಾ ಸಕ್ತೆ ನಹಿ ಅಂತ ಇರಾನ್ ನಿಂತ್ಕೊಂಡಿದೆ. ಬಟ್ ಸೌದಿ ಅರೇಬಿಯಾ ಏನು ಮಾಡ್ತು, ಕತಾರ್ ಏನು ಮಾಡ್ತು, ಒಮನ್ ಏನು ಮಾಡ್ತು, ಇರಾಕ್ ಏನು ಮಾಡ್ತು? ಇಸ್ಲಾಮಿನ ಇತಿಹಾಸದಲ್ಲಿ ಇದೇನು ಮೊದಲನೇ ಯುದ್ಧ ಅಲ್ಲ, ಹಲವಾರು ಯುದ್ಧಗಳ ನಮ್ಮ ಮಧ್ಯನೇ ನಡೆದಿದೆ. ಇವಾಗ ಇರಾನ್ ಇರಾಕ್ ವಾರ್ ಆಗಿಲ್ವಾ, ಇವಾಗ ಕುವೈತ್ಗೂ ಇರಾಕ್ಗೆ ವಾರ್ ಆಗಿಲ್ವಾ, ಈ ಥರದ್ದೆಲ್ಲ ನಡೀತದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಅದನ್ನ ಸೋಲೋದು ನೀವು ಇರಾನಿಯನ್ನರ ಸ್ವಾಭಿಮಾನ, ಇರಾನನ್ನು ಆಳ್ತಾ ಇರುವವರ ಸ್ವಾಭಿಮಾನ ಅನ್ರಿ, ಮುಸ್ಲಿಂ ಸ್ವಾಭಿಮಾನ ಹೆಂಗಾಗತ್ತೆ ಅಂತ ನಾನು ಕೇಳ್ತಾ ಇರೋದು. ನಾನು ಹೇಳ್ತೀನಿ, ಆ ಸ್ವಾಭಿಮಾನ ಇದ್ರೆ ಸೌದಿ ಅರೇಬಿಯಾಕ್ಕಿಲ್ವಾ ಹಂಗಿದ್ರೆ? ಈ ಯುದ್ಧ ಕತಾರ್ಗಿಲ್ವಾ, ಇರಾಕ್ಗಿಲ್ವಾ, ಒಮನ್ಗಿಲ್ವಾ? ಇದೆಲ್ಲ ಇವತ್ತು ನಡೀತಿರೋದಲ್ಲ, ಇದು ಮೊದಲೇ ಹೇಳ್ಬಿಟ್ಟು ಆಗ್ಬಿಟ್ಟಿದೆ. ಇವತ್ತು ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಏನಾಗುತ್ತೆ ಮುಂದಕ್ಕೆ ಅಂತ. ಇರಾನ್ ಸೋಲುತ್ತೆ, ಇಲ್ಲ ಅಂತಲ್ಲ, ಸೋಲುತ್ತೆ, ಗ್ರೇಟರ್ ಇಸ್ರೇಲ್ ಆಗುತ್ತೆ, ನಂತರ ಒಂದು ದೊಡ್ಡ ಯುದ್ಧ ಆಗುತ್ತೆ. ಇದೆಲ್ಲ ಮೊದಲೇ ಹೇಳ್ಬಿಟ್ಟಿದ್ದಾರೆ 40 ವರ್ಷದ ಹಿಂದೆ. ಎಷ್ಟು ಧರ್ಮಗುರುಗಳು ಹೇಳಿಲ್ಲ ಇದನ್ನ? ನೀವು ಎದ್ಬಿಟ್ಟು ನೋಡಿ, ನಾನು ಫಾರ್ವರ್ಡ್ ಮಾಡ್ತೀನಿ, ಬೇಕಾದ್ರೆ ನಾಳೆ ಪ್ಲೇ ಮಾಡಿ. So, greater Israel ಆಗೋದು ಸತ್ಯವೇ? ಅಮೇರಿಕಾದ ಸಿಚುವೇಶನ್ ಇವತ್ತು ಹೆಂಗಾಗಿದೆ ಗೊತ್ತಾ? ಒಂದು ಹೆಬ್ಬಾವು ಒಂದು ದೊಡ್ಡ ಪ್ರಾಣಿಯನ್ನ ಕಚ್ಬಿಟ್ಟು ಅದನ್ನ ನುಂಗಕ್ಕೂ ಆಗ್ತಾ ಇಲ್ಲ, ಉಗಿಯಕ್ಕೂ ಆಗ್ತಾ ಇಲ್ಲ. ಫ್ರಸ್ಟ್ರೇಟೆಡ್ ಜೋಕರ್ ಥರ ಪ್ರಪಂಚದ ಮುಂದೆ ಕಟೋರ ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ದಾನೆ ಡೊನಾಲ್ಡ್ ಟ್ರಂಪ್. ನನಗೆ ಸಹಾಯ ಮಾಡ್ರಪ್ಪ ಅಂತ. ಯಾರೂ ಸಹಾಯ ಮಾಡ್ತಿಲ್ಲ. ನಮಗ್ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ? ಡೊನಾಲ್ಡ್ ಟ್ರಂಪ್ ಬೈಯೋಣ, ಗೇಲಿ ಮಾಡೋಣ, ಜೋಕ್ ಮಾಡೋಣ, ಆಲ್ ದಟ್ ಇಸ್ ಫೈನ್ ರೀ. ಇರಾನ್ನ ಕಥೆ ಏನಾಗಿದೆ ಅಂತ, ಇರಾನಿಯನ್ನರ ಕಥೆ ಏನಾಗಿದೆ? ಬಿಡಲ್ಲ. ಯುದ್ಧ ಒಂದೇ ಒಂದು ಸಲ ನೀವು ಎಂಡ್ ಮಾಡ್ರಿ ಅಂತ ಇವರು 15 ಪಾಯಿಂಟ್ಸ್ ಕೊಟ್ಟರೆ ಅವ್ರು 5 ಪಾಯಿಂಟ್ ಕೊಟ್ಟಿರೋದು. ನೀವು ಮಾತಾಡ್ತಾ ಟಾಕ್ಸಲ್ಲಿ ಇರುವಾಗ ಸಡನ್ ಯುದ್ಧ ಮಾಡ್ತೀರಿ. ನೀವು ಕೇಳ್ದಿರಾ ಈ ಥರ ನೀವು ಮುಂದಕ್ಕೂ ಮಾಡ್ತೀರಾ, ನಿಮ್ಮಲ್ಲಿ ವಿಶ್ವಾಸನೇ ಇಲ್ಲ. ನಿಮಗೆ ಇವತ್ತು ನಾವು ಕೂತ್ಕೊಂಡು ಮಾತಾಡಿ ಸೀಸ್ಫೈರ್ ಮಾಡಿಬಿಟ್ರೆ ತಿರ್ಗಾ ನಾಳೆನೇ ನೀವು ಮತ್ತೊಂದು ಯುದ್ಧ ಮಾಡ್ಬೋದು. ಈ ಯುದ್ಧಕ್ಕೆ ಒಂದು ತಡೆ ಹಾಕಿ, ನಮ್ಮಲ್ಲಿರೋ ಸ್ಯಾಂಕ್ಷನ್ಸನ್ನು ತೆಗೀರಿ. ಸ್ಯಾಂಕ್ಷನ್ಸಲ್ಲಿ ಇದ್ದು ಇಷ್ಟು ಪರಿಸ್ಥಿತಿಯಲ್ಲಿ ಇರಾನ್ ಇಷ್ಟರ ಮಟ್ಟಿಗೆ ಯುದ್ಧವನ್ನು ಹೋಲ್ಡ್ ಮಾಡೋಕ್ಕೆ ಆಗುತ್ತೆ ಅನ್ನೋದನ್ನು ಯಾವನೂ ಆ್ಯಂಟಿಸಿಪೇಟ್ ಮಾಡಿರಲ್ಲ. ದಿ ಅಂಡರ್ ಸಿಟಿ ಆಫ್ ದಿ ಮಿಸೈಲ್ಸು. ಇವತ್ತು ನಾನು ಕೇಳೋದು ಒಂದು ಹೇಡಿತನದ ಡಿಸ್ಪ್ಲೇ ಆಗಿದೆ ಅಲ್ಲ. UN ಏನು ಮಾಡ್ತಿದೆ, UNHRC ಏನು ಮಾಡ್ತಿದೆ, ನ್ಯಾಟೋ ನೇಷನ್ಸ್ ಏನು ಮಾಡ್ತಿದ್ದಾರೆ. ಇವತ್ತು ಇಟ್ಕೊಂಡು ನಾನು ಸಿವಿಲಿಯನ್ಸ್ನೇ ಹೊಡೆದಾಕ್ಬಿಡ್ತೀನಿ, ಸ್ಕೂಲ್ ಮೇಲೆ ಹೊಡೆದಿದ್ದಕ್ಕೆ ನಮ್ಮದೇ ಅಲ್ಲ ಟೊಮಾಹಾಕ್ ಮಿಸೈಲ್ಸು, ಅವ್ರ ಹತ್ರನೇ ಇರ್ಬೋದು ಅನ್ನೋದು. ಇದರೆಲ್ಲ ನಾವು ನೋಡಿಕೊಂಡು ನಾವು ಹೇಡಿಗಳಾಗಿದ್ದೀವಲ್ಲ. ಇವತ್ತು ನಮ್ಮ ಕಡೆಯಿಂದನೂ ಏನಾಗ್ತಿಲ್ವಲ್ಲ ಅಂತ ನಮಗೂ ಬೇಜಾರಿದೆ. ನಾನು ಹೇಳ್ತಿರೋದು, ನಮ್ಮ ದೇಶ ಒಂದು ಸ್ಟ್ಯಾಂಡ್ ತಗೋಬೇಕಾಗಿತ್ತು, ನ್ಯೂಟ್ರಲ್ ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಇಷ್ಟು ವರ್ಷಗಳಿಂದ ತಗೊಂಡಿಲ್ವಾ ನ್ಯೂಟ್ರಲ್? ಇಲ್ಲ. 2 ದಿನದ ಮುಂಚಿತವಾಗಿ ಪ್ರಧಾನಿಗಳು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದ್ರಲ್ಲ. ಅಲ್ರಿ, ಇರಾನೇ ಹೇಳ್ತಾ ಇದೆ ರೀ, 5 ಜನ ನಮ್ಮ ಆತ್ಮೀಯ ರಾಷ್ಟ್ರಗಳ ಹಡಗುಗಳಿಗೆ ನಾವು ಅವಕಾಶ ಕೊಡ್ತೀವಿ, ಅದರಲ್ಲಿ ಭಾರತ ಕೂಡ ಒಂದು ಅಂತ ಇರಾನ್ ಹೇಳಿದಾಗ ನೀವು ನ್ಯೂಟ್ರಲ್ ಸ್ಟ್ಯಾಂಡ್ ಸಹಿತ ಭಾರತದಿಲ್ಲ ಅಂತ ವಾದ ಮಾಡ್ತೀರಿ. ಇಲ್ಲ, ಇದಿದ್ರೆ ಯಾಕೆ ಇನ್ಸ್ಟಾಲ್ಮೆಂಟಲ್ಲಿ ಎರಡೆರಡು ಶಿಪ್ ಬಿಡ್ತಾವ್ರಲ್ಲ? ನೋಡಿದ್ರೆ ಚೈನಾದ ಎಲ್ಲ ಶಿಪ್ಗಳು ಬರ್ತಾವೆ, ಆದರೆ ಇಂಡಿಯಾ ದೇಶದ ಬೇರೆ 2 ಬಿಡ್ತಾವೆ. ಬೆಳಗಿನ ಜಾವ ಭಾರತೀಯ ಸಮಯಕ್ಕೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ ಗಡುವು ಮುಗಿತಾ ಇದೆ. ಅದಕ್ಕಿಂತ ಮುಂಚೆಯೇ ಇಸ್ರೇಲ್ನ ದಾಳಿ ತೀವ್ರವಾಗಿ ಶುರುವಾಗಿದೆ. ಇನ್ನು ಕೆಲವೇ ಗಂಟೆಗಳ ಸಮಯ, ಡೊನಾಲ್ಡ್ ಟ್ರಂಪ್ರ ಎಚ್ಚರಿಕೆಯಂತೆ ಇರಾನ್ ಶರಣಾಗದೆ ಹೋದರೆ ಸಿವಿಲೈಸೇಷನ್ನೇ ಇಲ್ದಂಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಸಿವಿಲೈಸೇಷನ್, ಅ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್ ಅಂತ. ಇಡೀ ನಾಗರಿಕತೆಯೇ ಇವತ್ತು ರಾತ್ರಿ ಸತ್ತು ಹೋಗುತ್ತೆ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಪ್ರೇಮ್ ಶೇಖರ್ ಸರ್ ಇದ್ದಾರೆ ನನ್ನ ಜೊತೆಗೆ. ಪ್ರೇಮ್ ಶೇಖರ್ ಸರ್, ಯುದ್ಧದ ಫಲಿತಾಂಶ ಏನೇ ಆಗಲಿ ವರ್ಲ್ಡ್ ಆರ್ಡರ್ ಸೇಮ್ ಇರೋದಿಲ್ಲ ಅನ್ಸುತ್ತೆ ನನಗೆ. ಆ ಸೂಪರ್ ಪವರ್ ದೊಡ್ಡಣ್ಣ ಅನ್ನುವ ಸ್ಥಾನವನ್ನು ಯಾವಾಗ ಹಾರ್ಮುಜ್ ಜಲಸಂಧಿ ಯಾರಿಗೆ ಬೇಕೋ ಅವ್ರು ಓಪನ್ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಅಲ್ಲಿಗೆ ಸೂಪರ್ ಪವರ್ ಸ್ಥಾನವನ್ನು ಅಮೆರಿಕ ಕಳ್ಕೊಳ್ತು ಅಂತ. ಮಾತಾಡ್ಲಾ? ಎಸ್ ಪ್ಲೀಸ್. ಇಲ್ಲ, ಟ್ರಂಪ್ ಕಳ್ಕೊಂಡಿಲ್ಲ. ಎಸ್, ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಕೊಳ್ಳೋದು ನಿಮ್ಮ ಕೆಲಸ. ಯಾರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆಯೋ, ಯುರೋಪ್, ಕೊರಿಯಾ, ಜಪಾನ್ ಅಂತ ಹೇಳಿದ್ರು, ಆಯ್ತಾ? ಆದ್ರೆ ಹಾಗಂತ ಹೇಳ್ದ ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನ ಕೈ ಬಿಟ್ಟುಬಿಟ್ಟಿದ್ದಾರ? ಇನ್ಫ್ಯಾಕ್ಟ್ ಅದನ್ನ ಓಪನ್ ಮಾಡಿ ಅಂತ ಇರಾನ್ ಮೇಲೆ ಒತ್ತಡ ಹಾಕಿ ತಾನೆ ಅವರು ಡೆಡ್ ಲೈನ್ ಹಾಕಿರೋದು. ಅಂದ್ರೆ ಅವರು ಆಕ್ಚುಲಿ ಅದನ್ನ ನನಗಾಗತ್ತೆ ಇಲ್ಲ, ನೀವು ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ದ ಟ್ರಂಪ್ ಅದನ್ನ ಅವ್ರಿಗೆ ಯುರೋಪಿಯನ್ ನೇಷನ್ಸ್ಗೆ ಅಥವಾ ಬೇರೆ ಯಾರಿಗೂ ಬಿಟ್ಬಿಡ್ಲಿಲ್ಲ.
ಅವರ ಆರ್ಮುಜ್ ಜಲಸಂಧಿಯನ್ನ ತಾವೇ ಓಪನ್ ಮಾಡಿಸೋದಕ್ಕೆ ಕಂಪ್ಲೀಟ್ ಆಕ್ಚುಲಿ ಬದ್ಧರಾಗಿ ನಿಂತಿದ್ದಾರೆ. ಹೀಗಾಗಿ ಏನಾಗಿದೆ, ಆ ಒಂದು ಯಾರ ಸಹಾಯವಿಲ್ಲದೆ, ಯುರೋಪ್ ಆಗ್ಲಿ, ಜಪಾನ್ ಆಗ್ಲಿ, ಕೊರಿಯಾ ಆಗ್ಲಿ, ಯಾರದೇ ಸಹಾಯ ಇಲ್ಲದೇನೂ ಸಹ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸೋದಕ್ಕೆ ಟ್ರಂಪ್ ಸಿದ್ಧವಾಗಿ ನಿಂತಿದ್ದಾರೆ. ಅದಕ್ಕಾಗಿ ಅವರು ಥ್ರೆಟನ್ ಮಾಡಿರೋದು ಇರಾನ್ ಅನ್ನ. ಹೀಗಾಗಿ ಟ್ರಂಪ್ ಮತ್ತೆ ಅಮೆರಿಕ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳುತ್ತದೆ. ಇನ್ಫ್ಯಾಕ್ಟ್ ಈ ಯುದ್ಧದಲ್ಲಿ ಅಂತಿಮವಾಗಿ ಇರಾನ್ ಸೋಲ್ತದೆ. ಆ ಸೋತಾಗ ಏನಾಗುತ್ತೆ, ಆ ಜಯ ಅದು ಇಸ್ರೇಲ್ ಮತ್ತೆ ಅಮೆರಿಕದ ಜಯ ಮಾತ್ರ ಆಗ್ತದೆ. ಅಂದ್ರೆ ಮತ್ತೊಂದು ನನಗೆ ಆರಂಭದಿಂದಲೂ ಪ್ರೇಮ್ ಶೇಖರ್ ಸರ್ ಇದರಲ್ಲಿ ಸೋಲು ಅಂದ್ರೆ ಏನು, ಗೆಲುವು ಅಂದ್ರೆ ಏನು ಅನ್ನೋದೇ ಕನ್ಫ್ಯೂಷನ್. ಇರಾನ್ನ ಪಾಲಿಗೆ ಸಸ್ಟೇನ್ ಆಗದೆ ಗೆಲುವು ಸರ್, ಇಲ್ಲ ಇಲ್ಲ, ಶರಣಾಗತವಾಗದೇ ಇರುವುದೇ ಗೆಲುವು ಅಂತ ನಾನು ಹೇಳೋದು. ಇಲ್ಲ, ಇರಾನ್ನ ಪಾಲಿಗೆ ಅಂತ ನಾವು ಹೇಳೋದ್ರ ಬದಲು ಇರಾನಿನ ಪ್ರೆಸೆಂಟ್ ರೆಜಿಮ್ ಪಾಲಿಗೆ ಅಂತ ಹೇಳೋಣ. ಆಯ್ತಾ? ಇರಾನ್ ಸೋಲು ಅಂತಂದ್ರೆ ಏನು, ಇಡೀ ದೇಶ ಶರಣಾಗತ ಆಗೋದಿಲ್ಲ. ಅಂದ್ರೆ 1971 ಪಾಕಿಸ್ತಾನ 93,000 ಸೋಲ್ಜರ್ ಜೊತೆ ನಮ್ಗೆ ಶರಣ ಆಯ್ತಲ್ಲ, ಅದು ಇಡೀ ಪಾಕಿಸ್ತಾನ ಶರಣಾಗತ ಆದದ್ದು. ಇರಾನ್ ಆ ಶರಣಾಗತಿ ಆಗೋದಿಲ್ಲ, ಅದು ಬೇಕಾಗೂ ಇಲ್ಲ. ಈಗಿನ ಆ ರೆಜಿಮ್ ಇದೆಯಲ್ಲ, ರಿಲಿಜಿಯಸ್ ರೆಜಿಮ್, ಅದು ಶರಣಾಗತ ಆಗ್ಬೇಕು, ಅದು ಕೆಳಗಿಳಿಬೇಕು. ರೀತಿಯಲ್ಲಿ ಕಾಣ್ತಾ ಇದೆ ಪ್ರೇಮ್ ಶೇಖರ್ ಸರ್. ಇಲ್ಲ, ಇನ್ಫ್ಯಾಕ್ಟ್ ಬರೀ ಖೊಮೇನಿ ರಿಜಿಮ್ ಅನ್ನ ನಾವು ಕೊನೆಗಾಣಿಸ್ಬಿಡ್ತೀವಿ ಅನ್ನೋದು ವೆಸ್ಟ್ ನ ಹೈಪೋಥೆಸಿಸ್ ಅಷ್ಟೇ. ಅದ್ರ ಹಿಂದೆ ಇಡೀ ದೇಶ ನಿಂತಂತೆ ಕಾಣುತ್ತೆ. ಇಲ್ಲಾಂದ್ರೆ 38 ದಿನ ಸಸ್ಟೇನ್ ಹೆಂಗಾಗತ್ತಾ ದೇಶ? ಅಲ್ಲ, ದೇಶ ನಿಂತ್ಕೊಂಡಿಲ್ಲ ಹೆಂಗ್ ಗೊತ್ತಾಗುತ್ತೆ? ಒಳಗಡೆ ಏನು ಸುದ್ದಿ ಇಲ್ಲಲ್ಲ ಅಂತ. ಈಗ ಒಳಗಡೆ ಏನಾದ್ರೂ ಇದ್ರೂ ಕೂಡ ಅಮೆರಿಕ ಇಷ್ಟು ದಿನಗಳ ಕಾಲ ನಿಲ್ತಾ ಇರ್ಲಿಲ್ಲ ಒಳಗ್ ನುಗ್ಲಿಕ್ಕೆ. ಒಳಗಡೆ ಆ ಮಟ್ಟದ ಬಂಡಾಯ ಆಗಿದ್ದಿದ್ರೆ ಅಮೆರಿಕ ಇಷ್ಟು ದಿನಗಳ ಕಾಲ ನಿಲ್ತಾ ಇರ್ಲಿಲ್ಲ. ಒಂದು ನಿಮಿಷ, ಇನ್ಫ್ಯಾಕ್ಟ್ ಆಕ್ಚುಲಿ ಜನವರಿ ತಿಂಗಳಲ್ಲಿ ನೋಡಿದ್ರಿ ಎಂತ ದೊಡ್ಡ ಆಂದೋಲನ ಈ ರೆಜಿಮ್ ವಿರುದ್ಧ ನಡೀತು ಅಂತ. ಇನ್ಫ್ಯಾಕ್ಟ್ ಈಗ ಲೆಕ್ಕದ ಪ್ರಕಾರ 32,000 ಆಂದೋಲನಕಾರರನ್ನ, ಅಂದ್ರೆ ಈ ವಿಂಗ್ ಕಮಾಂಡರ್ ರಾಜು ಅವರು 15,000 ಅಂತಾರೆ, ಫಾರ್ ಯುವರ್ ಇನ್ಫಾರ್ಮೇಶನ್ ಇರ್ಲಿ ಅಷ್ಟೇ. ಅದು ಬೇರೆ ಬೇರೆ ಸಂಖ್ಯೆ ಹೇಳ್ತಾರೆ, ಬೇರೆ ಗೊತ್ತಿಲ್ಲ ನಮ್ಗೆ. ನಿನ್ನೆ ಡೊನಾಲ್ಡ್ ಟ್ರಂಪ್ 45,000 ಅಂದ್ರು, ತಗೊಳ್ಳೋಣ. ಆದ್ರೆ ಅದು ಆಕ್ಚುಲಿ ಏನಾಗಿದೆ, ಅನಂತರ ಆಕ್ಟಿವ್ ಆದದ್ದೇನು, ಬಸೀಜ್ ಫೋರ್ಸ್. ಬಸೀಜ್ ಫೋರ್ಸ್ ಅಂದ್ರೆ ಇರಾನ್ ಒಂದೊಂದು ಬೀದಿನಲ್ಲೂ ಆ ಜನ ಇದ್ದಾರೆ. ಅವರು ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರನ್ನ ಆಕ್ಚುಲಿ ಹಿಡಿದು ಸರ್ಕಾರಕ್ಕೆ ಕೊಡೋದು, ಅಂತವ್ರನ್ನೆಲ್ಲ ವಿತೌಟ್ ಎನಿ ಯಾವುದೇ ವಿಚಾರಣೆ ಇಲ್ಲದೆ ಗಲ್ಗೇರಿಸುವಂತ ಒಂದು ಕ್ರಮವು ಆರಂಭ ಆಗಿತ್ತು. ಹೀಗೆ ಅವರ ಬಸೀಜ್ ಫೋರ್ಸ್ ನ ಪ್ರಭಾವ ಇರೋದ್ರಿಂದ ಇರಾನಿನ ಜನತೆ ಈಗ ಎದ್ದು ನಿಲ್ತಾ ಇಲ್ಲ. ಇನ್ಫ್ಯಾಕ್ಟ್ ಜನವರಿನಲ್ಲಿ ಈ ಯುದ್ಧ ಶುರುವಾಗಿ ಹೋಗಿದ್ರೆ ಬಹುಶಃ ಅವ್ರಿಗೆ ಬಲ ಬರ್ತಾ ಇತ್ತು. ಹೀಗಾಗಿ ಇರಾನ್ ನಲ್ಲಿ ಆಂದೋಲನಕಾರರಿದ್ದಾರೆ, ಈ ಸರ್ಕಾರನ ವಿರೋಧಿಸುವಂತ ಜನ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಅಮೆರಿಕನ್ ಅದು F-15 ಪ್ಲೇನ್ದು ಒಬ್ಬಾತ ಏನೋ 8 ಗಂಟೆ ಒಳಗೆ ರೆಸ್ಕ್ಯೂ ಆದ. ಮತ್ತೊಬ್ಬ ವೆಪನ್ಸ್ ಆಫೀಸರ್ ಆತ 24 ಗಂಟೆಗಳಿಗೂ ಹೆಚ್ಚು ಕಾಲ ಇರಾನ್ ನಲ್ಲೇ ಇದ್ದ. ಎನಿಮೇಲೆ ಇರಾನ್ ನ ಒಳಗಡೆ ಇರಾನಿಯನ್ ಆಕ್ಚುಲಿ IRGC ಹುಡುಕ್ತಾ ಇದೆ. ಆದ್ರೂ ಆತ ಹೇಗ್ ಬದುಕದ, ಹೇಗ್ ಸರ್ವೈವ್ ಆದ? ಆತ ಒಬ್ಬನೇ ಬೆಟ್ಟದಲ್ಲಿ ಅವು ಅಡ್ಕೊಂಡು ಅಂತ ಹೇಳಿದ್ರ ಬದಲು ಇರಾನಿ ಜನತೆಯಲ್ಲಿ ಕೆಲವರ ತನಕ ಸಹಾಯ ಯಾಕೆ ಮಾಡಿರಬಾರದು? ಹೀಗೆ ಆ ಥರದ ಹಿಂಟನ್ನು ನಿನ್ನೆ ಡೊನಾಲ್ಡ್ ಟ್ರಂಪ್ ಕೊಟ್ರು. ಆತ ಬದುಕಿದ್ದಾನೆ ಅಂತ ಖಚಿತಪಡಿಸಿದ್ದೇ ಇರಾನಿನ ಒಳಗಡೆ ಇರುವ ನಮ್ಮ ಜನ ಅಂತ. ಎಕ್ಸಾಕ್ಟ್ಲಿ. ಹೀಗಾಗಿ ಏನಾಗಿದೆ, ಇರಾನಿನಲ್ಲಿ ಆಕ್ಚುಲಿ ಸರ್ಕಾರ ವಿರೋಧಿಸಿದ ಜನ ಇಲ್ಲ ಅಂತ ಅನ್ಕೋಬೇಡಿ, ಅವ್ರಿಗೆ ಬಾಯಿಗೆ ಬೀಗ ಬಿದ್ದಿದೆ, ಹೆದರ್ತಾರೆ. ಒಂದು ಸಲ ಆಂಟಿ ಖೊಮೆನಾಯ್ ಅಥವಾ ಆಂಟಿ ಈ ಗವರ್ಮೆಂಟ್ ಇರ್ಬೋದು, ಬಟ್ ಅವ್ರು ಪ್ರೋ ಅಮೆರಿಕ ಇದ್ದಾರೆ ಅಂತಕ್ಕಂಥದ್ದು 38 ದಿನಗಳ ಯುದ್ಧದಲ್ಲಿ ಎಲ್ಲೂ ಕಾಣಲಿಲ್ಲ ಆ ರೀತಿ. ಇಲ್ಲ ಆಕ್ಚುಲಿ ಪ್ರೋ ಅಮೆರಿಕಾ ಅಂತ ತಾವು ತೋರಿಸ್ಕೊಳ್ಳೋ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ. ಸಿಕ್ಕಿದಾಗ ಅಂದ್ರೆ ಅವರ ಜೀವಕ್ಕೆ ಅಪಾಯ ಇಲ್ಲ, ಈ ಸರ್ಕಾರ ಅವರ ಜೀವನ ತೆಗೆಯೋದಿಲ್ಲ ಅನ್ನೋ ಒಂದು ಆಶ್ವಾಸನೆ ಸಿಗಬೇಕಾದ್ರೆ ಅಮೆರಿಕನ್ ಟ್ರೂಪ್ಸ್ ಅಲ್ಲಿಗೆ ಹೋಗ್ಬೇಕು. ಆಗ ಹೋದಾಗ ಖಂಡಿತ ನೋಡಿ ಅಪ್ರೈಸಿಂಗ್ ಮತ್ತೆ. ಸಾರಿ ಪ್ರೇಮ್ ಶೇಖರ್ ಸರ್, ಆದ್ರೆ ಯಾರೋ ಇದನ್ನ ಡೊನಾಲ್ಡ್ ಟ್ರಂಪ್ಗೂ ಇದೇ ರೀತಿ ಕನ್ವಿನ್ಸ್ ಮಾಡಿ ಯುದ್ಧ ಶುರು ಮಾಡಿಸಿದ್ದಾರೆ ಅನ್ಸುತ್ತೆ ನನಗೆ. ಇಲ್ಲ, ಆಕ್ಚುಲಿ ಟ್ರಂಪ್ ಇವಾಗ ಯುದ್ಧ ಶುರು ಮಾಡ್ಲಿಲ್ಲ. ಅವರ ಮೊದಲೇ ಟರ್ಮ್ ಇದೆಯಲ್ಲ, ಆವಾಗನೇ ಇರಾನ್ ನ್ಯೂಕ್ಲಿಯರ್ ಡೀಲ್ ಇಂದ ಅಮೆರಿಕನ ಹೊರಗೆ ತಗೊಬಂದ್ರು. ಜನವರಿ 2020 ನಲ್ಲಿ ಇರಾನ್ ಅತಿ ಆಕ್ಚುಲಿ ಫೇಮಸ್ ಅಥವಾ ಬಹಳ ಜನರ ಪ್ರೀತಿ ಪಾತ್ರ ರೆಜಿಮ್ನ ಪ್ರೀತಿ ಪಾತ್ರ ಮಿಲಿಟರಿ ಆಫೀಸರ್ ಕಾಸಿಂ ಸುಲೇಮಾನಿಯನ್ನ ಟ್ರಂಪ್ ಕೊಂದಿದ್ರು. ಅಂದ್ರೆ ಟ್ರಂಪ್ ಮೂಲಕ ಅಮೆರಿಕನ್ ಸೇನೆ ಕೊಂದಿತ್ತು. ಅಂದ್ರೆ ಟ್ರಂಪ್ ಇರಾನ್ ವಿರುದ್ಧದ ಮಾತುಗಳು ಈಗ ಶುರುವಾಗ್ಲಿಲ್ಲ ಸರ್, 2018 ಶುರುವಾಗಿವೆ. ಆಯ್ತಾ? ಹೀಗಾಗಿ ಇದು ಅದರ ಮುಂದುವರಿಕೆ ಅಷ್ಟೇ. ಇನ್ಫ್ಯಾಕ್ಟ್ ಒಂದು ಸಲ ಇರಾನ್ ನಲ್ಲಿ ಈ ಸರ್ಕಾರದ ಒಂದು ಕೈಗಳನ್ನ ಮತ್ತಷ್ಟು ಸಡಿಲಗೊಳಿಸಿದ ನಂತರ ಅಮೆರಿಕನ್ ಟ್ರೂಪ್ಸ್ ಒಳಗಡೆ ಹೋದ್ರೆ
ಆಯ್ತಾ. ಇರಾನಿಯನ್ ಜನತೆ ಅವ್ರ ಜೊತೆ ಸೇರ್ತಾರೆ, ರೆಬೆಲ್ ಆಗ್ತಾರೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ಲ, 2 ವರ್ಷಗಳಿಂದ 37% ಇರಾನಿಗಳು ನಾವು ಮುಸ್ಲಿಮರಲ್ಲ ಅಂತ ಹೇಳ್ಬೇಕಾದ್ರೆ, ಈ ಮುಸ್ಲಿಂ ಧರ್ಮಾಧಿಕಾರಿಗಳ ಸರ್ಕಾರದ ವಿರುದ್ಧ ಅಲ್ಲಿಯ ಜನತೆಯ ಅಸಂತೋಷ ಎಷ್ಟಿರ್ಬೋದು. ಆದ್ರೆ ಜೀವ ಭಯದಿಂದ ಅವ್ರು ಈಗ ಹೇಳ್ತಾ ಇಲ್ಲ. ಕಳೆದ ಜನವರಿ ಆದದ್ದೇನು, 15,000 to 45,000 ಜನರನ್ನ ಸರ್ಕಾರ ಕೊಂದಿದೆ. ಸೊ ಲೆಟ್ಸ್ ವೇಟ್ ಫಾರ್ ಸಮ್ ಮೋರ್ ಟೈಮ್. ಅಲ್ಲ, ಪ್ರಶಾಂತ್ ಹೇಳಿದ ಒಂದು ಮಾತಿತ್ತಲ್ಲ, ರೆಜಿಮ್ನ ವಿರುದ್ಧ ಇರುವ ಜನ ಅಮೆರಿಕದ ಪರವಾಗಿದ್ದಾರೆ ಅಂತ ಅಂದ್ಕೊಳ್ಳಬೇಕಾಗಿಲ್ಲ ಅಂತ. ಬೆಳಗ್ಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ ಸರ್, ರೆಜಿಮ್ ಪರವಾಗಿ ನಿರಂತರವಾಗಿ ಹೋರಾಡ್ತಾ ಇದ್ದಂಥ ಇರಾನಿನ ಸಂಗೀತಗಾರನೊಬ್ಬ, ನಾವು ನಿಮ್ಮ ಪವರ್ ಪ್ಲಾಂಟ್ಗಳನ್ನು ಹೊಡಿತೀವಿ ಅಂದಾಗ ಆ ಪವರ್ ಪ್ಲಾಂಟ್ ಮುಂದೆ ಕೂತ್ಕೊಂಡು ಪರ್ಷಿಯನ್ ವಾದ್ಯವೊಂದನ್ನು ನುಡಿಸ್ತಾ ನಮ್ಮ ಪವರ್ ಪ್ಲಾಂಟಿಗೆ ಏನು ಮಾಡಬೇಡಿ ಅಂತ. ಆತ ಇಷ್ಟು ವರ್ಷಗಳ ಕಾಲ ಇರಾನಿಯನ್ನ ಇಸ್ಲಾಮಿಕ್ ರೆಜಿಮ್ ವಿರುದ್ಧ ಹೋರಾಡ್ತಾ ಇದ್ದಂಥ ಸಂಗೀತಗಾರನೇ. ಆತನಿಗೆ ತನ್ನ ದೇಶದ ಪವರ್ ಪ್ಲಾಂಟ್ಗಳನ್ನು ಅಮೆರಿಕ ಹೊಡೆಯೋದು ಇಷ್ಟ ಇಲ್ಲ. ಆ ಥರದ ಮನಸ್ಥಿತಿ ಕನ್ಸಿಡರಬಲ್ ಪರ್ಸೆಂಟೇಜ್ ಇದೆ ಇರಾನ್ನಲ್ಲಿ ಅಂತ. ಅದನ್ನ ನಾನು ಒಪ್ಕೋತೀನಿ ಖಂಡಿತ. ಈ ರೀತಿ ಈ ಸಿವಿಲಿಯನ್ ಟಾರ್ಗೆಟ್ಸ್ ಇದೆಯಲ್ಲ, ಅಫ್ಕೋರ್ಸ್ ಯುದ್ಧ ಆಲ್ ಔಟ್ ವಾರ್ ಅಂದ್ರೆ ಎಲ್ಲವೂ ಟಾರ್ಗೆಟ್ಗಳೇ ಆಗ್ತವೆ. ಆದ್ರೂ ಸಹ ಈ ಸಿವಿಲಿಯನ್ ಟಾರ್ಗೆಟ್ಗಳನ್ನ ಹಾಳು ಮಾಡೋದು ನ್ಯಾಚುರಲಿ ಯಾವುದೇ ಒಂದು ಪ್ರಜೆಗೆ, ದೇಶವಾಸಿಗೆ ಇಷ್ಟ ಆಗೋದಿಲ್ಲ. ರೆಜಿಮ್ ವಿರುದ್ಧ ಹೋರಾಡಿ ಸಪೋರ್ಟ್ ಮಾಡ್ತೀವಿ, ಅದು ನಮ್ಮನ್ನು ಈ ರೀತಿ ಸ್ಟೋನ್ ಏಜ್ಗೆ ತಳ್ಳುವಂಥದ್ದು ಇರಾನ್ ಅನ್ನ. ಇದನ್ನ ಆಕ್ಚುಲಿ ಇರಾನಿಯನ್ಸ್ ಒಪ್ಪೋದಿಲ್ಲ, ಇದನ್ನ ನಾನು ಒಪ್ಕೋತೀನಿ. ಟ್ರಂಪ್ ಈ ವಿಷಯದಲ್ಲಿ ಅಲ್ಲೇ ಅಜಿತ್ ಪ್ರಶ್ನೆ ಇತ್ತು, ಸೂಪರ್ ಪವರ್ ಸ್ಟೇಟಸ್ ಯಾಕೆ ಅಂತಂದ್ರೆ ನೋಡಿ, ಕೊರಿಯಾ ಮತ್ತು ಹಿಂದಿನ ಯುದ್ಧಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಶೀತಲ ಸಮರ ಇತ್ತು. ಅವಾಗೇನು ಗ್ಲೋಬಲೈಸೇಷನ್ನ ಫ್ರೂಟ್ ಬಂದು ಬೇರೆ ಬೇರೆ ದೇಶಗಳು ಏನು ಭಾರಿ ಆರ್ಥಿಕವಾಗಿ ಸಮೃದ್ಧ ಸದೃಢ ಇರಲಿಲ್ಲ. ಅದಾದ ನಂತರ ಇರಾಕ್ ಮತ್ತು ಅಫ್ಘಾನಿಸ್ತಾನ್ ವಾರ್ನ ಸಂದರ್ಭದಲ್ಲಿ ಒಂದು ರೀತಿಯ ಯುನಿಟ್ರಿ ಏಕಚಕ್ರಾಧಿಪತ್ಯ ಇತ್ತು ಅಮೆರಿಕದ್ದು ಕೋಲ್ಡ್ ವಾರ್ನ ನಂತರ ನಡೆದಿರ್ತಕ್ಕಂಥ ಯುದ್ಧಗಳು. ಆದರೆ ಈಗ ನಡೀತಿರ್ತಕ್ಕಂಥ ಯುದ್ಧ ಮತ್ತು ಅದರಿಂದ ಆಗ್ತಿರ್ತಕ್ಕಂಥ ಎಕನಾಮಿಕ್ ತಲ್ಲಣ ಏನಿದೆ, ಅದು ಅಮೆರಿಕನ್ನ ಅಟ್ಲೀಸ್ಟ್ ಇನ್ ಪರ್ಸೆಪ್ಷನ್, ನೀವು ದೊಡ್ಡಣ್ಣ, ಯು ಆರ್ ಅಂಕಲ್ ಸ್ಯಾಮ್, ನೀವು ಹೇಳಿದ್ದೆಲ್ಲ ನಡೆಯುತ್ತೆ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮುಂದೇನಾಗುತ್ತೆ ವಿ ಕಾಂಟ್ ಪ್ರೆಡಿಕ್ಟೆಡ್. ಖಂಡಿತ. ಇನ್ಫ್ಯಾಕ್ಟ್ ಆದ್ರೆ ನಮ್ಗೆ ನೋಡಿದ್ರೆ ಈ ದೇಶಗಳು ಯಾವುದು, ಯುರೋಪ್ ಆಗಲಿ, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ, ಟ್ರಂಪ್ ಹೇಳಿದ್ದು, ಆಸ್ಟ್ರೇಲಿಯಾ ಸಹ ಹೇಳಿದ್ರು ಅಮೆರಿಕ ಪರವಾಗಿಲ್ಲ ಅಂತ. ಆದ್ರೆ ಅಮೆರಿಕ ಪರವಾಗಿ ಆ ದೇಶಗಳು ಇಲ್ಲ ಅಂದ್ಕೊಂಡು ಟ್ರಂಪ್ ಕೈ ಚೆಲ್ಲಿ ಕೂತಿದ್ದಾರ? ಇಲ್ಲ, ಯುದ್ಧವನ್ನ ದೊಡ್ಡದಾಗಿ ಮುಂದುವರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೇಳಿ, ಜಪಾನ್ ಮತ್ತೆ ಕೊರಿಯಾದ ಸೆಕ್ಯೂರಿಟಿನ ನೋಡ್ಕೋತಾ ಇರೋದೇ ಅಮೆರಿಕದ more than 50,000 ಸೋಲ್ಜರ್ಸ್ ಅಲ್ಲಿದ್ದಾರೆ. ಆ ಸೋಲ್ಜರ್ಸ್ ಹೋದ್ರೆ ಕೊರಿಯಾ ಮತ್ತೆ ಜಪಾನ್ ಡಿಫೆಂಡ್ ಮಾಡೋದಕ್ಕೆ ತಮ್ಮ ಕೈಯಲ್ಲೂ ಆಗೋದಿಲ್ಲ. ನ್ಯಾಟೋದ್ದು ಬಜೆಟ್ನ 67% ಮಾಡೋದು ಅಮೆರಿಕ. ನ್ಯಾಟೋದಿಂದ ಹೊರಗೋಯ್ತು ಅಂತ ಹೇಳಿದ್ರೆ ಯುರೋಪಿಯನ್ ದೇಶಗಳು ತಮ್ಮ ನ್ಯಾಟೋವನ್ನೇ ಉಳಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವುಗಳ ಸಹಾಯ ಇಲ್ಲದೆ ನಾನು ಇರಾನ್ ವಿರುದ್ಧ ಹೋರಾಡ್ಲಾರೆ ಅಂತ ಟ್ರಂಪ್ ಏನು ಕೈ ಚೆಲ್ಲಿ ಕೂತಿಲ್ಲ. ಅಂದ್ರೆ ತಮ್ಮ ಫ್ರಸ್ಟ್ರೇಷನ್, ಅಂದ್ರೆ ಒಂದು ಅಸಂತೋಷವನ್ನು ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ. ಅದು ನೀವು ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನೆಗೆ ಹೊಟ್ಟೋಗ್ಬಿಡ್ತೀನಿ, ಸೋತೋಗಿ ಅಂತ ಟ್ರಂಪ್ ಹೇಳ್ತಾ ಇಲ್ಲ. ಟ್ರಂಪ್ ಮತ್ತೆ ಅಮೆರಿಕ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ತವೆ. ತಾವೊಂದು ಮಾತು ಹೇಳಿದ್ರೆ, ಟ್ರಂಪ್ ಭಾರಿ ಪ್ರಮಾಣದ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ. ಬಟ್ ಯುದ್ಧ ಮುಂದುವರಿತಾ ಇರೋದು ಟ್ರಂಪ್ ಕಾರಣಕ್ಕಲ್ಲ, ಟ್ರಂಪ್ ಈಗೋ ಕಾರಣಕ್ಕೆ ಅಂತ ಅನಿಸ್ತಾ ಇದೆ. ಇಲ್ಲ, ಇದು ಒಂದು ತಪ್ಪು ಕಲ್ಪನೆ. ಇನ್ಫ್ಯಾಕ್ಟ್ ಟ್ರಂಪ್ ಯುದ್ಧ ಮಾಡ್ತಾ ಇರೋದು ಇರಾನ್ ಅದು ಅಣ್ವಸ್ತ್ರಗಳನ್ನ ಗಳಿಸ್ಕೋಬಾರದು ಅಂತ. ಆ ಗಳಿಸ್ಕೋಬಾರ್ದು ಅನ್ನೋದಾದ್ರೆ ಅಲ್ಲಿರೋ ರೆಜಿಮನ್ನೇ ತೆಗಿಬೇಕು ಅಂತ. ಈ ಕಾರಣಕ್ಕೆ ಈಗೋ ಎಂಥದೂ ಇಲ್ಲ. ಇನ್ಫ್ಯಾಕ್ಟ್ ಅದನ್ನ ಟ್ರಂಪ್ ಮಾತಾಡೋ ರೀತಿಯಲ್ಲಿ ಆತನ ಹೇಳಿಕೆ ಅದ್ರಲ್ಲಿ ನಾವು ಈಗೋ ಅಂತ ಅನ್ಕೋತೀವಿ. ರಿಯಲ್ ರೀಸನ್ ಇರೋದು 2018 ನೋಡ್ತಾ ಇದ್ದೀನಿ ನಾನು. ರಿಯಲ್ ರೀಸನ್ ಇರೋದು ಇರಾನ್ ಅಣ್ವಸ್ತ್ರಗಳನ್ನ ಗಳಿಸ್ಕೋಬಾರ್ದು. ಇದೇ ಟ್ರಂಪ್ ಉದ್ದೇಶ, ಮತ್ತೇನು ಇಲ್ಲ. ಆದ್ರೆ ಅದನ್ನ ಸರಿಯಾಗಿ ಹೇಳೋ ರೀತಿ ಬರೋದಿಲ್ಲ ಆ ಮನುಷ್ಯನಿಗೆ, ಆಯ್ತಾ. ಅದರಿಂದ ಅವರ ಮಾತುಗಳಿಗೆ ಗಮನ ಕೊಡಬೇಡಿ, ಆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನಷ್ಟೇ ನೋಡಿ. ಭಾವನಾ ಓಂಕೋ ಸಮಜಿಯೇ ಅಂತ. ಎಂತದ್ದು ಭಾವನಾ ಓಂಕೋ ಸಮಜಿಯೇ ಅಂತ ಹಿಂದೊಬ್ಬ ತುಂಬ ಪಾಪ್ಯುಲರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ರು. ಅವ್ರು ಏನೇ ಹೇಳಿದ್ಮೇಲೆ ಭಾವನಾ ಓಂಕೋ ಸಮಜಿಯೇ ಬಾತೋ ಪೇ ಮತ್ ಜಾಯಿಯೇ ಅಂತ ಹೇಳ್ತಾರೆ. ಎಸ್, ವಿಂಗ್ ಕಮಾಂಡರ್ ರಾಜೀವ್ ಸರ್, ಗೆಲುವು ಅಂದ್ರೇನು, ಸೋಲು ಅಂದ್ರೇನು ಈ ಯುದ್ಧದಲ್ಲಿ? ಶಿಲಾಯುಗಕ್ಕೆ ಇರಾನನ್ನು ಕಳಿಸುವುದು ಅಮೆರಿಕಕ್ಕಾಗುವ ಗೆಲುವ? ಎಷ್ಟು ಹೊಡಿತೀರೋ ಹೊಡಿರಿ, ನಾವು ನಮ್ಮ ಹತ್ರ ಇರುವ ಸಣ್ಣ ಪುಟ್ಟ ಆಯುಧಗಳನ್ನೇ ಬಳಸ್ಕೊಂಡು ರೆಸಿಸ್ಟ್ ಮಾಡ್ತೀವಿ ಅನ್ನೋದು ಇರಾನಿನ ಗೆಲುವ? ಪ್ರೇಮ್ಶೇಖರ್ ಸರ್ ಅವ್ರು ಹೇಳಿದಾಗ ಇರಾನಿನ ಗೆಲುವು ಏನಂದ್ರೆ, ತನ್ನ ಒಂದು ಗೌರ್ಮೆಂಟ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ನಾವು ಬೆಂಬಲಿಸಬಹುದು, ಅದಕ್ಕೆ ಟೀಕೆ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಈಗಿರೋ
legitimate government is one that we have the global world has recognized. ಆ ಒಂದು ಸ್ಟ್ರಕ್ಚರ್ ಉಳ್ದಲ್ಲಿ ಇರಾನ್ ಗೆದ್ದ. ಎರಡನೇದು, ಇರಾನ್ ಏನಾದ್ರು ಬಾಲ್ಕನೈಸ್ ಆಗದೆ ಒಂದು ಸಾವರಿನ್ ನೇಷನ್ ಆಗಿ ಉಳಿದ್ರೆ ಇರಾನ್ ಗೆದ್ದ. ಅಮೆರಿಕ ಗೆಲ್ಲದು ಈದರ್ ರೆಜಿಮ್ ಚೇಂಜ್ ಆಗಿ ಒಂದು ಪ್ರೋ ಅಮೆರಿಕನ್ ಗವರ್ಮೆಂಟ್ ಏನಾದ್ರೂ ಅಲ್ಲಿ ಆಡಳಿತಕ್ಕೆ ಬಂದ್ರೆ, ಅಥವಾ ಇನ್ ಅ ವರ್ಸ್ಟ್ ಕೇಸ್ ಸಿನಾರಿಯೋ ಬಾಲ್ಕನೈಸೇಷನ್ ಆಫ್ ಇರಾನ್ ಆಯ್ತು ಅಂದ್ರೆ ಅಮೆರಿಕ ಗೆದ್ದ. ಅದು ಇದು ಎರಡೂ ಆಗಲ್ಲ ಅಂತ ಒಂದು ಸದ್ಯಕ್ಕೆ ಹೇಳ್ಬೋದು. ಇದು ಎರಡೂ ಆಗಲ್ಲ, ಸಾರಿ, ಅದು ಭಾರತದ ಪಾಲಿಗೆ ಒಳ್ಳೆಯದಲ್ಲ ಅಂತ ಸದ್ಯಕ್ಕೆ ಹೇಳಬಹುದು ಅಂತೆ. ಕರೆಕ್ಟ್. ಈ ಎರಡೂ ಆಗೋ ಹಾಗೆ ಕಾಣ್ತಾ ಇಲ್ಲ ಸದ್ಯಕ್ಕೆ. ನನ್ನ ಪ್ರಕಾರ ಇನ್ನೊಂದು ವಾರನೋ 2 ವಾರನೋ ಭೀಷಣ ಯುದ್ಧ ನಡೆದು ಒಂದು ನೆಗೋಷಿಯೇಷನ್ ಟೇಬಲ್ಗೆ ಇಬ್ರು ಮೀಡಿಯಾ ವಿಕ್ಟರಿ ಡಿಕ್ಲೇರ್ ಮಾಡಿ ಸುಮ್ಮನಾಗ್ತಾರೆ ಅನ್ನೋ ಒಂದು ಹೋಪ್ ಇದೆ. ಆ ಹೋಪ್ ಏನಾದ್ರೂ ಇದಾದ್ರಲ್ಲಿ ತುಂಬಾ ದೊಡ್ಡ ಯುದ್ಧ ಆಗಿ ಇಡೀ ಮಿಡ್ಲ್ ಈಸ್ಟ್ ಪೂರ ಧ್ವಂಸ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಪ್ರೇಮಶೇಖರ್ ಸರ್, ಬಾಲ್ಕನೈಸ್ ಆಗಬಹುದು ಅಥವಾ ಅಮೆರಿಕದ ಪಪೆಟ್ ಗೌರ್ಮೆಂಟ್ ಒಂದು ಬರಬಹುದು ಅಂತ ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದಾಗ ಹಂಗೆ ಆಗಬಾರ್ದು, ಭಾರತದ ಪಾಲಿಗೆ ಒಳ್ಳೆಯದಲ್ಲ ಅಂತ ನಾನಂದೆ. ನೀವು ಅಡ್ಡಡ್ಡ ತಲೆ ಆಡಿಸಿದ್ರಿ. ನನ್ನ ಮಾತಿಗೆ ಒಪ್ಕೊಂಡ್ರ ಅಥವಾ ಒಪ್ಕೊಳ್ಳಿಲ್ವಾ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇನ್ಫ್ಯಾಕ್ಟ್ ಓಕೆ, ನಾನು ಅದು ಇರಾನ್ ಬಾಲ್ಕನೈಸ್ ಆಗೋದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ನೀವು ಹೇಳಿದ್ರಲ್ಲ, ಆ ಮಾತನ್ನಷ್ಟೇ ನಾನು ಇಲ್ಲ ಅಂತೀನಿ. ರಾಜೀವ್ ಅವ್ರು ಹೇಳಿದ್ರಲ್ಲ, ಆ ಮಾತನ್ನ ಪೂರ್ಣವಾಗಿ ನಾನು ಒಪ್ತೀನಿ. ಅಂದ್ರೆ ಬಾಲ್ಕನೈಸ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು, ಫೈನ್, ಅದನ್ನ ಒಪ್ಕೊಳ್ಳೋಣ. ಒಂದ್ ವೇಳೆ ಬಾಲ್ಕನೈಸ್ ಆದ್ರೆ ಅದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ನೀವು ಹೇಳಿದ್ರೆ ಅದನ್ನು ಒಪ್ಪೋದಿಲ್ಲ. ಯಾಕೆ ಗೊತ್ತಾ? ಬಾಲ್ಕನೈಸ್ ಆದ್ರೆ ಸಿಸ್ತಾನ್ ಬಲೂಚಿಸ್ತಾನ್ ಇದೆಯಲ್ಲ, ಅದು ಬೇರೆ ಆಗ್ತದೆ. ಆ ಸಿಸ್ತಾನ್ ಬಲೂಚಿಸ್ತಾನ್ ಬೇರೆ ಆದ್ರೆ ಅದು ಪಾಕಿಸ್ತಾನದ ಬಲೂಚಿಸ್ತಾನ್ ಜೊತೆ ಸೇರ್ಕೊಳ್ತದೆ. ಸೇರ್ಕೊಂಡಾಗ ಆ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಚಾಬಹಾರ್ ಇರೋದು, ಆಯ್ತಾ? ಆಗ ನಮಗೆ ನೇರ ಆಕ್ಸೆಸ್ ಸಿಗ್ತದೆ. ನಮಗೆ ಈಗಿನಷ್ಟು ಕಷ್ಟ ಆಗೋದಿಲ್ಲ. ಬಲೂಚಿಸ್ತಾನ್ ಅದಾದ್ರೆ ನಮ್ಮ ವ್ಯಾಸಲ್ ಸ್ಟೇಟ್ ಆಗ್ತದೆ. ಆದಾಗ ಅಫ್ಘಾನಿಸ್ತಾನಕ್ಕೆ, ಸೆಂಟ್ರಲ್ ಏಷ್ಯಾಗೆ ನಾವು ಆರಾಮಾಗಿ ನಾವು ಹೋಗ್ಬೋದು. ಎಂತದ್ದು ಅಂದ್ರೆ ನೀವು ಹೇಳೋದು ಅಮೆರಿಕದ ಮಾತು ಕೇಳುವ ಸರ್ಕಾರ ಒಂದು ಅಲ್ಲಿ ಬಂದ್ರೆ ಇರಾನ್ ಒಡೆದೋಗುತ್ತೆ ಅಂತ? ಇಲ್ಲ, ಹಾಗೇನಲ್ಲ. ಅಮೆರಿಕನ್ ಮಾತು ಕೇಳುವಂತ ಸರ್ಕಾರ ಬಂದ್ರೆ ಖಂಡಿತ ಆ ಸರ್ಕಾರ ಸಹ ಇರಾನ್ ಅನ್ನು ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಡ್ತದೆ. ಆದ್ರೆ ಒಂದ್ ವೇಳೆ ಅಂತ ಸರ್ಕಾರ ಬರ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈಗಿನ ಸರ್ಕಾರ ವೀಕ್ ಆಗಿ ತುಂಬಾ ವೀಕ್ ಆಗಿಬಿಟ್ಟು IRGC ಅದು ಪೂರ್ತಿ ವೀಕ್ ಆಗೋದ್ರೆ ಖಂಡಿತ ಅದು ಇರಾನ್ ನಲ್ಲಿ ಆ ಒಂದು ಫಿಸಿಫರಸ್ ವಿಭಜನಕಾರಿ ಶಕ್ತಿಗಳಿವೆಯಲ್ಲ, ಅವು ಖಂಡಿತ ತಲೆ ಎತ್ತುತ್ತವೆ. ಸಿಸ್ತಾನ್ ಬಲೂಚಿಸ್ತಾನ್ ನಲ್ಲಿ, ಉತ್ತರದ ಅಜರ್ಬೈಜಾನ್, ಇರಾನಿಯನ್ ಅಜರ್ಬೈಜಾನ್ ನಲ್ಲಿ, ಮತ್ತೆ ನಾರ್ತ್ ವೆಸ್ಟರ್ನ್ ಕುರ್ದಿಸ್ತಾನ್ ನಲ್ಲಿ ಖಂಡಿತ ಅದು ಬದಲಾವಣೆ ಆಗೇ ಆಗ್ತದೆ. ಮತ್ತೆ ಆಕ್ಚುಲಿ ಈ ಗಲ್ಫ್ಗೆ ಹೊಂದ್ಕೊಂಡಂತ ಕೆಲವು ಪ್ರದೇಶಗಳಲ್ಲಿ ಅಲ್ಲೂ ಸಹ ಸುನ್ನಿ ಪಾಪ್ಯುಲೇಷನ್ ಇದೆ. ಇವನ್ ಸಿಸ್ತಾನ್ ಬಲೂಚಿಸ್ತಾನ್ ಬಲೂಚಿಗಳು ಅವರು ಸುನ್ನಿಗಳು. ಅದರ ಪಕ್ಕದ ಲೆಫ್ಟ್ ಇದೆ ಹಾರ್ಮುಜ್ ಇದೆಯಲ್ಲ, ಅಲ್ಲಿರೋಗಳು ಸುನ್ನಿಗಳು ಅಷ್ಟೇ. ಅವರೂ ಸಹ ಆಕ್ಚುಲಿ ಬೇರಾಗಿ ಅರಬ್ ಕಂಟ್ರೀಸ್ ಜೊತೆ ಸೇರ್ಕೊಂಡ್ರೆ ಏನಾಗುತ್ತೆ, ಹಾರ್ಮುಜ್ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದು ತೆಹರಾನ್ಗೆ. ಅಲ್ಲಿ ಯಾವುದೇ ಸರ್ಕಾರ ಇರಲಿ, ಪೂರ್ವ ಅಮೆರಿಕನ್ ಇರಲಿ, ಈ ಧರ್ಮಾಧಿಕಾರಿಗಳ ಸರ್ಕಾರವೇ ಎಂಥದೇ ಸರ್ಕಾರ ಇರಲಿ, ಹಾರ್ಮುಜ್ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದು ಅದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಹಾರ್ಮುಜ್ ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಇರೋದಿಲ್ಲ. ಹೀಗಾಗಿ ಇರಾನ್ ಬಾಲ್ಕನೈಸ್ ಆಗೋದು ನಮಗೆ ಒಳ್ಳೆಯದಲ್ಲ ಅನ್ನೋ ನಿಮ್ಮ ಮಾತನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಆಗ್ಲಾರದು ಅನ್ನೋದನ್ನ ರಾಜೀವ್ ಹೇಳ್ತಾರಲ್ಲ, ಅದನ್ನ ಬಹುಶಃ ಆಗ್ಲಾರದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ, ಸಂತೋಷನೇ ಪಡೋಣ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ರ ಎಚ್ಚರಿಕೆ ಅನ್ನೋದಕ್ಕಿಂತ ಧಮಕಿ ಅನ್ನೋದೇ ಕರೆಕ್ಟ್. ಅದನ್ನು ಈ ಲ್ಯಾಂಗ್ವೇಜನ್ನು ನೋಡಿದ್ರೆ, ಈ ಧಮಕಿ ಸತ್ಯ ಆದರೆ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ಭೀಕರ ದಾಳಿ ಶುರುವಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡ ಮಟ್ಟದ ದಾಳಿ ಆದರೆ ಇರಾನ್ ಶಿಲಾಯುಗಕ್ಕೆ ಹೋಗುತ್ತಂತೆ. ಅಬ್ದುಲ್ ರಜಾಕ್ ನಗ್ತಾರೆ. ಯಾಕೆ ಅಬ್ದುಲ್ ರಜಾಕ್? ದಿಸ್ ಈಸ್ ಒನ್ ಮೋರ್ ಟ್ಯಾಕೋ ಮೊಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದು ಹೆಂಗೆ ಅಂತ ಹೇಳಿದ್ರೆ, ನೋಡೋ ನನ್ನ ಮಾತು ಕೇಳ್ಬಿಡು, ಎಲ್ಲರೂ ಚೆನ್ನಾಗಿರಲ್ಲ ಅಂತ ಏನೋ ಇವಾಗ ಅಂತ ಹೇಳಿದ್ಕೆ, ನೋಡ್ದಾ ನನ್ನ ಫ್ರೆಂಡ್ ಅಲ್ವಾ ನೀನು, ಇಷ್ಟೇ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್. 34 ದಿವಸ ಈ ಮಟ್ಟಿಗಿನ ದಾಳಿ ಆಗ್ತದೆ. ಇಲ್ಲ, ಇದೇ ಆಗ್ತಿರೋದಲ್ಲ, ದಾಳಿಗಳು ಬಿಡಿ ಅದಾಗ್ತಿದೆ. ಬಟ್ ವಾಟ್ ಅಬೌಟ್ ಟ್ರಂಪ್ ಸ್ಟೇಟ್ಮೆಂಟ್ಸ್, ವಾಟ್ ಅಬೌಟ್ ಈಸ್ ವಾರ್ನಿಂಗ್ಸ್? ಪ್ರತಿಯೊಂದು ಸಲ 48 ಅವರ್ ಡೆಡ್ಲೈನ್. ಅಲ್ಲಿ ಇರಾನ್ ಕೇಳಲೇ ಇಲ್ಲ ಸೀಸ್ ಫೈರ್. ಇವಾಗ ಮೊನ್ನೆ ಬಂದ್ಬಿಟ್ಟು 45 ದಿನ ಸೀಸ್ ಫೈರ್. ಕಮಾನ್, ಇಡೀ ಪ್ರಪಂಚ ನಗ್ತಾ ಇದೆ ಇವತ್ತು. ನೀವು ಕೆಳಗಡೆ ಮೀಮ್ಸ್ನ ಓದಿ ನೋಡಿ. ಓಪನ್ ಹಾರ್ಮೋಸ್ ಸ್ಟ್ರೈಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಲಾಸ್ಟ್ ದ ಕೀಸ್ ಇರಾನ್ ಅಂತ ಬರ್ತಾ ಇದೆ.
ಎವ್ರಿಬಡಿ ಇಸ್ ಮೇಕಿಂಗ್ ಫನ್ ಆಫ್ ದಿಸ್ ಫ್ರಸ್ಟ್ರೇಟೆಡ್ ಜೋಕರ್. ಹಿ ಹ್ಯಾಸ್ ಬಿಕಮ್ ಅ ಫ್ರಸ್ಟ್ರೇಟೆಡ್ ಯುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇಲ್ರಿ. ಯುದ್ಧ ನಡೀತಾ ಇದೆ ಒಂದ್ ಕಡೆ, ಬಟ್ ಪೀಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇಲ್ಲ, ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಲ್ಲಿ ನಡೀತಾ ಇಲ್ಲ ಯುದ್ಧ. ನನಗೆ ಒಂದು ಮಾತು ಹೇಳಿ, 48 ಅವರ್ ಡೆಡ್ ಲೈನ್, ಇರಾನ್ ರಿಟಾಲಿಯೇಟ್ ಮಾಡ್ತು, ಏನಾಯ್ತು? ಇವಾಗ ಮೊನ್ನೆ ಅಷ್ಟೇ ಹೋಗ್ಬಿಟ್ಟು ಅದು ಯುರೇನಿಯಮನ್ನು ನಾವು ವಶಕ್ಕೆ ಪಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಫೇಲ್ಡ್ ಮೊಮೆಂಟು. ಪ್ರಪಂಚಕ್ಕೆ ಗೊತ್ತು ಅದೇನು ಪೈಲಟ್ ರೆಸ್ಕ್ಯೂ ಎಫರ್ಟ್ ಅಲ್ಲ, ಅದು ಕಮಾಂಡೋಸ್ನ ಕಳಿಸಿ ಒಂದು ಸ್ಕೀಮ್ ಮಾಡಿದ್ದು ಅಂತ. ದೇ ಫೇಲ್ಡ್ ಅಗೇನ್, ದೇ ಆರ್ ಫೇಲಿಂಗ್ ಫ್ರಮ್ ಎವ್ರಿವೇರ್. ಇರಾಕಲ್ಲಿ ಕರ್ಡ್ಸ್ನ ಹೋಗ್ಬಿಟ್ಟು ನಾವು ಕಾಸು ಕೊಡ್ತೀವಿ, ನಿಮಗೆ ವೆಪನ್ಸ್ ಕೊಡ್ತೀವಿ, ನೀವು ಫೈಟ್ ಮಾಡಿ ಅಂದ್ಬಿಟ್ಟು ಅಲ್ಲಿಂದ ಬ್ರೈಬ್ ಮಾಡೋದು. ಇಲ್ಲಿ ಇರಾನ್ ಒಳಗಡೆ ಒಂದು ಸಿವಿಲ್ ವಾರ್ ಥರ ಒಂದು ಕೂ ತಗೊಬಂದ್ಬಿಟ್ಟು ಅವ್ರಿಗೆ ರೆಜಿಮ್ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಅದು ಟ್ರೈ ಪಾಕಿಸ್ತಾನದಲ್ಲಿ ಸಕ್ಸಸ್ ಆಯ್ತಲ್ಲ, ಆ ಥರ ಇರಾನ್ನಲ್ಲಿ ಮಾಡೋಣ ಅಂತ ಟ್ರೈ ಮಾಡಿ ಅಲ್ಲೂ ಫೇಲ್ ಆಯ್ತು. ಎಲ್ಲ ಥರದ ಫೇಲಿಯರ್ಸ್ ಆಗಿಬಿಟ್ಟು ಇವತ್ತು ಇವ್ರಿಗೆ ಗೊತ್ತಿಲ್ಲ ಯುದ್ಧ ಇದನ್ನ ಎಳ್ಕೊಂಡು ಹೋಗುತ್ತೆ ಅಂತ. ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ 1 or 2 days. ಇವ್ರೇನ್ ತಿಳ್ಕೊಂಡ್ರು, ಲೀಡರ್ಶಿಪ್ ನ ಮುಗಿದ ತಕ್ಷಣ ಬಂದ್ಬಿಡುತ್ತೆ. ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನೀನು 1 ಕಣ್ಣಾದ್ರೂ ತೆಗಿತೀನಿ ಅಂತ ನಿಂತ್ಕೊಂಡ್ಬಿಟ್ರೆ ಈ ರೀತಿಯ ರೆಸಿಸ್ಟೆನ್ಸ್ ಅನ್ನು ಶ್ರೀಲಂಕಾ ಕೂಡ ಕೊಡಬಹುದ್ರಿ. ಸರ್ ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಶ್ರೀಲಂಕಾ ಕೂಡ ಇಂಥ ರೆಸಿಸ್ಟೆನ್ಸ್ ಕೊಡಬಹುದು. ಸಿವಿಲಿಯನ್ಸ್ ಆರ್ ಫೈಟಿಂಗ್ ಫಾರ್ ದ ನೇಷನ್. ಇಷ್ಟೊಂದಾಗಿನೋ ಯಾರು ಅಲ್ಲಿ ಇದು ಶುರು ಆಗಿದೆ ಪ್ರೊಟೆಸ್ಟ್, ನಮಗೆ ಯುದ್ಧ ಬೇಡ ಅಂತ. ಅಮೆರಿಕಾದಲ್ಲಾಗಿದೆ, ಇರಾನಲ್ಲಿ ಆಗ್ತಿದೆ. ಅಮೆರಿಕ ಇಸ್ರೇಲ್ನಲ್ಲಿ ಆ ಸ್ವಾತಂತ್ರ್ಯ ಇದೆ ರೀ ಜನರಿಗೆ. ನಾನು ಹೇಳ್ತಿರೋದು ಇಲ್ಲಿ ನಡೀತಾ ಅಮೆರಿಕಾದಲ್ಲಿ ಇಸ್ರೇಲ್ನಲ್ಲಿ ಆ ಸ್ವಾತಂತ್ರ್ಯ ಇದೆ ಜನರಿಗೆ. ಅಲ್ಲ ಜನರಿಗೆ ಅಮೆರಿಕಾದಲ್ಲಿ ಏನಾಗುತ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ, ಇಸ್ರೇಲ್ನಲ್ಲಿ ಏನಾಗ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ. ಅದೆಲ್ಲ ಬಿಡಿ ಒಂದ್ ಕಡೆ. ನಾನು ಹೇಳ್ತಿರೋದು ಜನವರಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿದ್ದೇನಕ್ಕೆ? ನಾನಿಲ್ಲಿ ಡೊನಾಲ್ಡ್ ಟ್ರಂಪ್ ಕೊಟ್ಟ ಸ್ಟೇಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿರೋದು. ಅವರ ಏರ್ ಫೋರ್ಸ್ ಅನ್ನ ಹೊಡೆದಾಗ್ಬಿಟ್ಟಿದೀವಿ, ನೇವಿಯನ್ನ ಹೊಡೆದಾಗ್ಬಿಟ್ಟಿದೀವಿ, ಅವರ ಕಮಾಂಡ್ ಸೆಂಟರ್ಸ್ ಎಲ್ಲವನ್ನ ಹೊಡೆದಾಗ್ಬಿಟ್ಟಿದೀವಿ ಆಲ್ರೆಡಿ. ಹೌದು, ದೇ ಆರ್ ನ್ಯೂಟ್ರಲೈಸ್ಡ್ ನೌ, ದೇ ಕೆನಾಟ್ ಡೂ ಎನಿಥಿಂಗ್. ಹೌದು, ಸ್ಟೆಲ್ತ್ ಬಾಂಬರ್ಸ್ ನ ಹೊಡೆದಾಗ್ತಿದಾರಲ್ರಿ, F-15 ನ ಹೊಡೆದಾಗ್ತಾರಲ್ರಿ. ಅದು ಹೆಂಗಾಗ್ಬಿಡುತ್ತೆ? ಇವ್ರೇನು ಹೇಳ್ತಾರೆ, ರೇಡಾರ್ ಕಣ್ಣಿಗೆ ಕಾಣೋದೇ ಇಲ್ಲ ಈ ಫ್ಲೈಟ್ ಅಂತ, ಅದಕ್ಕೆ ರಾಕೆಟ್ ಲಾಂಚರ್ಸ್ ಇಂದ ಹೊಡೆದಾಗ್ತಾರೆ ಅಂತ ಹೇಳಿದ್ರೆ ಕಮಾನ್. ನನ್ನ ಡೀಟೇಲ್ ಆಗಿ ಮಾತಾಡಿದ್ದೀನಿ ನಾನು 8:30 ಹೆಂಗ್ ಹೊಡೆದಾಕಿದ್ರು ಏನಾಯ್ತು ಅಂತ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಸ್ಟೆಲ್ತ್ ಬಾಂಬರ್ ಅಬ್ದುಲ್ ರಜಾಕ್, ಇರಾನ್ ಈಸ್ ರೆಸಿಸ್ಟಿಂಗ್, ಇರಾನ್ ಈಸ್ ಫೈಟಿಂಗ್ ಅನ್ಡೌಟೆಡ್ಲಿ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ ಕೇಳ್ತಾ ಇದ್ದೀನಿ. ನಿನ್ನ ಯಾವ ಬೆಲೆ ತೆತ್ತು? ದಟ್ ಈಸ್ ಅವರ ಸ್ವಾಭಿಮಾನದ ಇದ್ವಲ್ವಾ. ಇವಾಗ ಅವ್ರು ಬಿಟ್ಕೊಟ್ಬಿಟ್ಟು ಒಂಥರ ನಾವು ನಿಮ್ಮ ಮುಂದೆ ತಲೆ ಸೌದಿ ಅರೇಬಿಯಾಗೆ ಸ್ವಾಭಿಮಾನ ಇಲ್ಲ ಅಂತನಾ? ಸೌದಿ ಅರೇಬಿಯಾಸ್ ಥಿಂಗ್ ಇಸ್ ಸೆಪರೇಟ್, ಇಟ್ ಇಸ್ ನಾಟ್ ಅ ಡೈರೆಕ್ಟ್ ಫೈಟ್. ಅಲೈಸ್ ಆಫ್ ಅಮೆರಿಕಾ ಅಲ್ವಾ, ಅವರು ಬೇಸ್ ಕೊಟ್ಟಿದ್ದಾರೆ ನನಗೆ ಸಪೋರ್ಟ್ ಮಾಡಪ್ಪ. ಅವರಲ್ಲಿ ಯುದ್ಧಕ್ಕೋಸ್ಕರ ಸೈನಿಕರಿಲ್ಲ ಸೌದಿಯಲ್ಲಿ, ಅಲ್ಲಿ ಲಾರ್ಡ್ಸ್ ಎಲ್ಲ. ಒಂದು ಸೌದಿ ಅರಬಿ ಅಂದರೆ ಅರಬಿಗಳು ಹೋಗ್ಬಿಟ್ಟು ಯಾವ ಲೋಕಲ್ ಕೆಲಸನೂ ಮಾಡಲ್ಲ. ಈ ನಮ್ಮ ದೇಶಗಳಿಂದ ಹೋಗ್ತಾರಲ್ಲ ಅವ್ರು ಕೆಲಸ ಮಾಡೋದಲ್ಲಿ, ಅರಬಿಗಳು ಯಾವತ್ತಿಗೂ ಕೆಲಸ ಮಾಡಲ್ಲ. ಅವರೆಲ್ಲ ಆರಾಮಾಗಿ ತಿನ್ಬಿಟ್ಟು ಆರಾಮಾಗಿರೋರು. ಸ್ವಾಭಿಮಾನ ಕೇಳಿ, ಅವರು ಅಮೆರಿಕ ಕೆಲಸ ಕೊಟ್ಟಿರೋ, ನಮಗೆ ರಕ್ಷಣೆ ಕೊಡಪ್ಪ ಅಂತ ದುಡ್ಡು ಕೊಡ್ತಿರೋದು. ಅಮೆರಿಕನ್ ಸೋಲ್ಜರ್ಸ್ ಅವ್ರು ರಕ್ಷಣೆ ಕೊಡಕ್ಕೆ ಅಂತ ಅವರ ಮಿಲಿಟರಿ ಆಗಿ ಅಲ್ಲಿ ಉಳ್ಕೊಂಡಿರೋರು. ಈಗ ಅಮೆರಿಕ ಹೇಳ್ತಾ ಇರೋದು ನಿಮಗೆ ರಕ್ಷಣೆ ಕೊಡಕ್ಕೆ ಹೇಳ್ತಾ ಇದ್ದಾರೆ. ಬೇಸಸ್ಸಿಂದ ಹೇಡಿಗಳ ತರ ಓಡೋಗಿ 5 star ಹೋಟೆಲ್ಸ್ ಅಲ್ಲಿ ಬಚ್ಚಿಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿ ಬಂದಿರೋನು. ಮೊನ್ನೆನೆ ನಾನು ಬಂದಿದ್ದು, ಕಣ್ಣಾರೆ ನೋಡಿದ್ದೀನಿ. ಅಮೆರಿಕನ್ ಬೇಸಸ್ ರಿಯಾದಲ್ಲಿ ಒಬ್ಬ ಕೂಡ ಇಲ್ಲ. ಇವಾಗ ಅದು ಇರಾನ್ಗೆ ಗೊತ್ತು, ಅವರು ಸಿವಿಲಿಯನ್ಸ್ನ ಅಲ್ಲಿ ಟಾರ್ಗೆಟ್ ಮಾಡ್ತಿಲ್ಲ. ವೈ ದ ಫೈಟ್ ಇಸ್ ನಾಟ್ ಬಿಟ್ವೀನ್ ಸೌದಿ ಅಂಡ್ ಇರಾನ್. ಇಲ್ಲಿ ಇಸ್ರೇಲ್ಗೆ ಟ್ರೈ ಮಾಡ್ತಿದೆ ವಿನಾ ಫ್ರೆಂಡ್ಲಿ ನೇಷನ್ಸ್ ಮಾಡ್ತಿಲ್ಲ. ದುಬೈ. ಈ ಚರ್ಚೆಯ ಕೊನೆಯಲ್ಲಿ ನಾವು ಹೇಳಬಹುದಾದದ್ದಿಷ್ಟೇ, ಇರಾನಿನ ಸಾಮಾನ್ಯ ಜನರಿಗಾಗಿ ಪ್ರಾರ್ಥಿಸೋಣ ಅಷ್ಟೇ. ಏನು ಆಗಲ್ಲ ಜಿಜ್ಜಿ, ಒನ್ ಮೋರ್ ಟ್ಯಾಕೋ ಮೊಮೆಂಟ್ ಅಂತ ಹೇಳಿ ಇರಾನಿನ ಜನಸಾಮಾನ್ಯರಿಗಾಗಿ, ಆ ನಿಷ್ಪಾಪಿಗಳಿಗಾಗಿ ಪ್ರಾರ್ಥಿಸೋಣ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಶೇಖರ್ ಸರ್, ವಿಂಗ್ ಕಮಾಂಡರ್ ರಾಜೀವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಅಬ್ದುಲ್ ರಜಾಕ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.